Hi everyone, welcome back to my channel. SSLC 2022 board exam preparation final stage revision final ಆಗಿ ನಾವು ಕಂಪ್ಲೀಟ್ ರಿವಿಷನ್ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀನಿ. ಈಗ ಆಲ್ರೆಡಿ ನಾನು ಕಂಪಲ್ಸರಿ ಬರುವಂತ ಕ್ವೆಶ್ಚನ್ 2 ಮಾರ್ಕ್ 3 ಮಾರ್ಕ್ಸ್ ಗೋಲ್ಡನ್ ಕ್ವೆಶನ್ಸ್ ಡಿಸ್ಕಸ್ ಮಾಡಾಯಿತು, ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಕೊಟ್ಟಾಯಿತು. ಸೊ ಟುಡೇ ಇಸ್ 31st, ವಿ ಆಲ್ರೆಡಿ ಕಂಪ್ಲೀಟೆಡ್ ಒನ್ ಡೇ ಮುಗೀತು, ನಮ್ಗೆ 30th ಮುಗೀತು. ಓಕೆ, 31st ಇವತ್ತು ಕಳಿಯುತ್ತೆ, ಇನ್ನು ಉಳ್ಕೊಂಡಿರೋದು 3 days. ಸೊ ಈ 3 days ನೀವೇನು ಎಫರ್ಟ್ ಹಾಕ್ತೀರಾ ಖಂಡಿತ ಮಂಡೇ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ. ಓಕೆ, ಸ್ವಲ್ಪ ಡೆಡಿಕೇಟ್ ಮಾಡಿ ಬ್ರೇಕ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಎಷ್ಟು ಮ್ಯಾಥ್ಸ್ನ ನೀವು ಬೇರೆ ಬೇರೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ, ನಿಜವಾಗ್ಲೂ ಮಂಡೇ ನಿಮಗೆ ಪೇಪರ್ ಈಸಿ ಅಂತ ಅನ್ಸುತ್ತೆ. ನೋಡಿದ ತಕ್ಷಣ ಇಷ್ಟೇನಾ ಇದೆಲ್ಲ ನಾನು ಕಲ್ತಿದ್ದೀನಿ ಅನ್ನೋಷ್ಟು ಯು ವಿಲ್ ಬಿ ವೆರಿ ಫ್ರೀ ದಟ್. ಓಕೆ, ಸೊ ಪಾಸಿಂಗ್ ಈ ಮ್ಯಾಥ್ಸಲ್ಲಿ ನೋಡಿ 2 ಸೆಕ್ಷನ್ ಅಂತ ಮಾಡ್ಕೋಬಹುದು, ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್. ಪಾಸ್ ಆಗೋದು ಎಷ್ಟು ಈಸಿನೋ ಸ್ಕೋರ್ ಮಾಡೋದು ಅಷ್ಟೇ ಈಸಿ. ಇಟ್ ಡಿಪೆಂಡ್ಸ್ ಅಪಾನ್ ನೀವು ಹೇಗೆ ಅರ್ಥ ಮಾಡ್ಕೋತೀರಾ, ಕ್ವೆಶನ್ಸ್ ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸ್ಕೋರಿಂಗ್ ಮಾರ್ಕ್ಸ್ ಪ್ಲಸ್ ಆರ್ ಇಟ್ ಮೇ ಬಿ ಔಟ್ ಆಫ್ ಔಟ್. ಓಕೆ, ಈ ಔಟ್ ಆಫ್ ಔಟ್ ತಗೊಳಕ್ಕೆ ಕಷ್ಟ ಆಗ್ತಾ ಇರೋದು 5 ಏರಿಯಾಸ್. ಓಕೆ, 5 ಏರಿಯಾಸ್ ಯಾವ್ಯಾವುದು? ಕ್ವಾಡ್ರಾಟಿಕ್ ಇಕ್ವೇಶನ್ ಇಂದ ವರ್ಬಲ್ ಕ್ವೆಶನ್ ಆಗ್ಬೋದು, AP ಇಂದ ಒಂದು ಕ್ವೆಶನ್, ಟ್ರಿಗ್ನೋಮೆಟ್ರಿಕ್ ಪ್ರೂಫ್, ಮತ್ತೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇಂದ ಒಂದು ಕ್ವೆಶನ್, ಸರ್ಫೇಸ್ ಏರಿಯಾ ವಾಲ್ಯೂಮ್ ಇಂದ ಒಂದು ಕ್ವೆಶನ್. ನೋಡಿ 5 ಈ ಲೆಸನ್ಸ್ ನೀವು ಈಸಿಯಾಗಿ ಕಲ್ತ್ಕೊಂಡ್ರೆ ಯೂಶಲಿ ಬರುವಂತ ಕ್ವೆಶನ್ 3 ಮತ್ತೆ 4 ಮಾರ್ಕ್ಸ್ ಅಲ್ಲೇ ಬರೋದು ಈ 5 ಏರಿಯಾಸ್. ಅದನ್ನ ನೀಟಾಗಿ ಎಲ್ಲೂ ನಾನು ಮಿಸ್ಟೇಕ್ ಮಾಡದೆ ಸಾಲ್ವ್ ಮಾಡ್ತೀನಿ ಅನ್ನೋದು ಇಫ್ ಯು ಆರ್ ವೆರಿ ಕಾನ್ಫಿಡೆಂಟ್ ಇನ್ ದಟ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್. ಓಕೆ, ಸೊ ಹಾಗಾಗಿ ನಾನು ಈ 5 ಸೆಷನ್ ಸೀರೀಸ್ 5 ಅಂತ ಮಾಡ್ಕೊಂಡಿದ್ದೀನಿ. ಈ 5 ಸೀರೀಸ್ ಅಲ್ಲಿ ಒಂದೊಂದು ಲೆಸನ್ನ ಇನ್ನೂ ಒಂದ್ಸರಿ ರೀಕಾಲ್ ಮಾಡ್ತೀನಿ. ಅಂದ್ರೆ ಕ್ವೆಶನ್ಸ್ ಹೇಗೆ ಕೊಟ್ರೆ ನೀವು ಹೇಗೆ ಈಸಿಯಾಗಿ ಅನಲೈಸ್ ಮಾಡಬೇಕು, ಹೇಗೆ ಈಸಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಬರ್ತೀನಿ. ಪ್ಲೀಸ್ ಒಂದೊಂದು ಹಿಂಟನ್ನು ಒಂದೊಂದು ಇದನ್ನ ಒಂದ್ ಕಡೆ ಬರ್ಕೊಳ್ತಾ ಹೋಗಿ ಸಾಲ್ವ್ ಮಾಡಿ. ಓಕೆ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಈ ಫಸ್ಟ್ ಸೀರೀಸ್ ನೋಡಿ ಮ್ಯಾಥಮೆಟಿಕ್ಸ್ ಸ್ಕೋರಿಂಗ್ ಕ್ವೆಶನ್ಸ್ ಅಂತ ಹೇಳಿ ಸೀರೀಸ್ 1 ಅಲ್ಲಿ ಐ ಆಮ್ ಸ್ಟಾರ್ಟಿಂಗ್ ವಿತ್ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ನಾವು ಪ್ರಿಪರೇಟರಿ ಪೇಪರ್ ಮತ್ತೆ ಮಾಡೆಲ್ ಪೇಪರ್ ಎರಡೂ ನೋಡಿದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಇಂದ ಬರುವಂತ ವರ್ಬಲ್ ಕ್ವೆಶನ್ ಕೊಟ್ಟಿರೋದು 4 ಮಾರ್ಕ್ಸ್ಗೆ. ಸೊ ಈ 4 ಮಾರ್ಕ್ಸ್ ನಮ್ಗೆ ಈಸಿಯಾಗಿ ಬರಬೇಕು, ಯಾವುದೇ ತರ ಮಾರ್ಕ್ಸ್ ಹೋಗ್ಬಾರ್ದು ಅನ್ನೋದಾದ್ರೆ ಸೊ ವಿ ಹ್ಯಾವ್ ಟು ಲರ್ನ್ ದ ಕ್ವೆಶನ್ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಓಕೆ, ಈಗ ನಾನು ಇಲ್ಲೊಂದಷ್ಟು 7 ಕ್ವೆಶನ್ಸ್ ತಗೊಂಡಿದ್ದೀನಿ ಅಷ್ಟೇ. ಮ್ಯಾಮ್ ಇನ್ನೂ ಸಾಕಷ್ಟು ಕ್ವೆಶನ್ಸ್ ಬೇಕು ಅನ್ನೋದಾದ್ರೆ 25 days ಪ್ಲಾನ್ನ ರೆಫರ್ ಮಾಡಿ. ಓಕೆ, ಸೊ ಈಗ ಒಂದೊಂದೇ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ ಕ್ವೆಶನ್ ಈ ತರ ಇದೆ. ಶಂಕರ್ ಬಾಟ್ ಸಮ್ ಬುಕ್ಸ್ ಫಾರ್ ₹80. Had he brought 4 more books for the same amount, each book would have cost him ₹1 less. Find the number of books bought by Shankar. ಇದನ್ನ ಈ ತರ ಪ್ರಾಬ್ಲಮ್ಸ್ ನಾವು ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಯೂನಿಟರಿ ಅಂತಂದ್ರೆ ಲೈಕ್ ಈ ತರ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು. ಸೊ ಹಿ ಬ್ರಾಟ್ ಸಮ್ ಬುಕ್ಸ್, ಹಿ ಬ್ರಾಟ್ ಸಮ್ ಪೆನ್ಸ್, ಈ ತರ ಕ್ವೆಶನ್ ಇದ್ರೆ ಓಕೆ ಅದನ್ನ ಯೂನಿಟರಿ ಮೆಥಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಸ್ಟಾರ್ಟಿಂಗ್ ಹೇಗೆ ಶುರು ಮಾಡ್ತೀರಾ ಅಂದ್ರೆ ಏನ್ ಕೇಳಿದರೆ ಫೈಂಡ್ ದಿ ನಂಬರ್ ಆಫ್ ಬುಕ್ಸ್ ಅಲ್ವಾ, ಅದನ್ನೇ ಬರ್ಕೊಳ್ಳಿ. ಲೆಟ್ ನಂಬರ್ ಆಫ್ ಬುಕ್ಸ್ ನೋಡಿ, ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್ ಅಂತ ತಗೊಳ್ಳಿ. ಕ್ಲಿಯರ್ ಆಯ್ತಾ? ಏನ್ ಕೇಳಿರ್ತಾರೋ ಅದೇ ಎಕ್ಸ್ ಇಲ್ಲಿ. ಓಕೆ, ಈ ಯೂನಿಟರಿ ಮೆಥಡ್ ಅಂತ ಕರಿತೀವಿ ಇದನ್ನು. ಈಗ ಟೋಟಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಟೋಟಲ್ ಕಾಸ್ಟ್ ಪೇ ಮಾಡಿರೋದು ಎಷ್ಟು? 80. ಕ್ಲಿಯರಾ? ಈಗ ನೋಡಿ ತಗೊಂಡಿರೋ ಬುಕ್ಸು ಎಕ್ಸ್, ಕಾಸ್ಟ್ ಆಗಿರೋದು 80. ಇವಾಗ ನನ್ಗೆ ಕಾಸ್ಟ್ ಆಫ್ 1 ಬುಕ್ ಬೇಕು. ಇವಾಗ ನೋಡಿ ಕಾಸ್ಟ್ ಆಫ್ 1 ಬುಕ್, ಈ 1 ಅಂತೀವಲ್ಲ ಅದನ್ನ ಯೂನಿಟರಿ ಅಂತ ಕರೆಯೋದು ನಾವು. ಯೂನಿಟ್ ಅಂದ್ರೆ 1, ಯೂನಿಟರಿ ಮೆಥಡ್. ದ ಕಾಸ್ಟ್ ಆಫ್ 1 ಬುಕ್ ಇಸ್ ಈಕ್ವಲ್ ಟು ಏನಾಗುತ್ತೆ? 80 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ಹ್ಯಾಡ್ ಈ ಬ್ರಾಡ್ 4 more books, ನೋಡಿ ಇವಾಗ 4 more books, ಇವಾಗ 4 more books ಇಸ್ ಈಕ್ವಲ್ ಟು ಅಂದ್ರೆ 4 more books ಅಂದ್ರೆ ಏನಾಗುತ್ತೆ ಅವಾಗ? ಎಕ್ಸ್ ಪ್ಲಸ್ 4 ಆಯ್ತು. ನೋಡಿ 4 more ಅಂತಂದ್ರೆ ಎಕ್ಸ್ ಪ್ಲಸ್ 4, ಲೆಸ್ ಅಂತಿದ್ರೆ ಮೈನಸ್. ನೋಡಿ ಮೋರ್ ಅಂದ್ರೆ ಪ್ಲಸ್, ಲೆಸ್ ಅಂದ್ರೆ ಮೈನಸ್. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಆಯ್ತಾ? ಈಗ ಕಾಸ್ಟ್ ಎಷ್ಟಾಗತ್ತೆ? ಅದೇ ಅಮೌಂಟ್ಗೆ ಕಾಸ್ಟ್ ಆಫ್ 1 ಬುಕ್ ಎಷ್ಟಾಗತ್ತೆ? ಅದೇ ಅಮೌಂಟ್ 80, ಬಟ್ ಎಕ್ಸ್ ಆಗಲ್ಲ, ಎಕ್ಸ್ ಪ್ಲಸ್ 4 ಆಗುತ್ತೆ. ನೋಡಿ ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ಫಸ್ಟು ಅವ್ರು ಏನ್ ಕೇಳಿದ್ದಾರೆ ಫೈಂಡ್ ದಿ ನಂಬರ್ ಆಫ್ ಬುಕ್ಸ್ ಅಂತ ಕೇಳಿದ್ದಾರೆ. ಸೊ ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಟೋಟಲ್ ಕಾಸ್ಟ್ ಎಷ್ಟು? 80. ಈಗ ದಿಸ್ ಪ್ರಾಬ್ಲಮ್ ವಿ ಕಾಲ್ ಇಟ್ ಅಸ್ ಯೂನಿಟರಿ ಮೆಥಡ್. ಓಕೆ, ಸೊ ಹಾಗಾಗಿ ಕಾಸ್ಟ್ ಆಫ್ 1 ಬುಕ್ ಫೈಂಡ್ ಔಟ್ ಮಾಡಿ. ಆಗೇನಾಯ್ತು? 80 ಡಿವೈಡೆಡ್ ಬೈ ಎಕ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ₹80 ಪೇ ಮಾಡಿರ್ತೀರಾ. ಓಕೆ, 8 ಬುಕ್ಸ್ ತಗೊಂಡಿರ್ತೀರಾ. ₹80 ಪೇ ಮಾಡಿ 8 ಬುಕ್ಸ್. 1 ಬುಕ್ಗೆ ಏನಾಗುತ್ತೆ? ₹10. ಹೇಗೆ ಬಂತು? 80 by 8
ವಿಚ್ ಇಸ್ ಈಕ್ವಲ್ ಟು 10. ಅದೇ ಥರ ಇಲ್ಲೂ ಅಷ್ಟೇ, ಯು ಟುಕ್ ಎಕ್ಸ್ ಬುಕ್ಸ್, ಎಕ್ಸ್ ನಂಬರ್ ಆಫ್ ಬುಕ್ಸ್ ಫಾರ್ ₹80. ಹಾಗಾದರೆ ವಾಟ್ ಇಸ್ ದ ಕಾಸ್ಟ್ ಆಫ್ 1 ಬುಕ್ ಅಂದಾಗ 80/x. ಈಗ ಏನಾಯಿತು, 4 more books ಎಕ್ಸ್ಟ್ರಾ. ಈಗ ನಾನೇನು ಮಾಡಿದೆ, 8 books ತೊಗೊಂಡಿರೋಳೀಗ ಐ ಟುಕ್ 12 books ಅಂದರೆ 4 ಎಕ್ಸ್ಟ್ರಾ ತೊಗೊಂಡೆ. 8 + 4 12 ಆಯಿತು. ಸೊ ಈಗ 80/12 ಮಾಡ್ತೀನಿ. ಅವಾಗ ಎಷ್ಟು ಬೀಳುತ್ತೆ? ಇಫ್ ಯು ಆರ್ ಟೇಕಿಂಗ್ ಮೋರ್ ಬುಕ್ಸ್ ಫಾರ್ ದ ಸೇಮ್ ಅಮೌಂಟ್ ದೆನ್ ದ ಕಾಸ್ಟ್ ವಿಲ್ ಬಿ ಲೆಸ್ ಅಲ್ವಾ, ಕಮ್ಮಿ ಆಗುತ್ತಲ್ವಾ? ಎಸ್. ಹಾಗಾದರೆ ಇಲ್ಲಿ ನೋಡಿ, ಕಾಸ್ಟ್ ಆಫ್ 1 book ವಿಲ್ ಬಿ 80/x + 4 ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ನಾವಿವಾಗ ಇದನ್ನ ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡ್ಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಈಚ್ ಬುಕ್ ವುಡ್ ಹ್ಯಾವ್ ಕಾಸ್ಟ್ ಹಿಮ್ ₹1 ಲೆಸ್. ಅಂದರೆ ಇಲ್ಲಿ ತೊಗೊಂಡಿರೋ, ಅಂದರೆ ಫಸ್ಟ್ ಟೈಮ್ ತೊಗೊಂಡಿರೋ ಬುಕ್ಗೂ ಸೆಕೆಂಡ್ ಟೈಮ್ ನಾವು ತೊಗೊಂಡಿರೋ ಬುಕ್ಸ್ಗೂ ಸಪ್ರಾಕ್ಟ್ ಮಾಡಿದ್ರೆ ₹1. ನೋಡಿ ಇಲ್ಲಿ ಬರೋದೇ ಸಪ್ರಾಕ್ಷನ್ ಅವೆರಡರ ಮಧ್ಯೆ. ನೋಡಿ ಯಾವುದನ್ನು ಫಸ್ಟ್ ಬರ್ಕೋಬೇಕು ಮ್ಯಾಮ್, ಇದನ್ನು ಬರ್ಕೋಬೇಕಾ ಇದನ್ನು ಬರ್ಕೋಬೇಕಾ ಅಂತ ಇರುತ್ತೆ ನಿಮಗೆ. ನೋಡಿ ಯಾವಾಗಲೂ ಎಕ್ಸ್ ಇನ್ ಬಿಟ್ವೀನ್ ತಗೊಳ್ಳಿ. ಎಕ್ಸ್ ಪ್ಲಸ್ ಇದ್ರೆ ಎಕ್ಸ್ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಎಕ್ಸ್ ಪ್ಲಸ್ ಬರ್ಕೊಳ್ಳಿ. ಮೈನಸ್ ಬಂದಿದೆ, ಫಸ್ಟು ಮೈನಸ್ ಬರ್ಕೊಳ್ಳಿ, ಆಮೇಲೆ ಎಕ್ಸ್. ಹೀಗೆ ಫಾರ್ ಎಕ್ಸಾಂಪಲ್ ಲೈಕ್ ನಂಬರ್ ಲೈನ್ ನಾವು ತೊಗೊಂಡ್ರೆ 0 ಇಸ್ ಇನ್ ಬಿಟ್ವೀನ್, ನೆಗೆಟಿವ್ ವಿಲ್ ಬಿ ದಿಸ್ ಸೈಡ್, ಪಾಸಿಟಿವ್ ವಿಲ್ ಬಿ ದಿಸ್ ಸೈಡ್. ಹೌದಾ? ಹಾಗೇನೆ ಇಲ್ಲೂ ಅಷ್ಟೇ, ಫಸ್ಟು ಎಕ್ಸ್ ಬರಲಿ, ಆಮೇಲೆ ಎಕ್ಸ್ ಪ್ಲಸ್ ಬರಲಿ. ಮೈನಸ್ ಇದ್ರೆ ಫಸ್ಟ್ ಎಕ್ಸ್ ಮೈನಸ್ ಬರಲಿ, ಆಮೇಲೆ ಎಕ್ಸ್ ಬರಲಿ. ಅರ್ಥ ಆಗ್ತಾ ಇದೆಯಾ? ಹೇಗೆ ಮ್ಯಾಮ್ ಅಂತಂದ್ರೆ ನೋಡಿ, ಫಸ್ಟು 80/x ಬರಲಿ, ಮೈನಸ್ 80/x + 4 ಬರಲಿ. ನೋಡಿ ಎಕ್ಸ್ ಪ್ಲಸ್ 4. ಅದೇ ಮೈನಸ್ ಇದ್ದಿದ್ರೆ x - 4 ಆಮೇಲೆ ಎಕ್ಸ್ ಬರಬೇಕು, ವಿಚ್ ಇಸ್ ಈಕ್ವಲ್ ಟು 1. ನೋಡಿ ₹1 ಲೆಸ್, ಈ ಜಾಗದಲ್ಲಿ ₹2 ಲೆಸ್ ಅಂದರೆ 2 ತಗೊಳ್ಳಿ, ₹10 ಲೆಸ್ ಅಂದರೆ 10 ತಗೊಳ್ಳಿ, ಅಷ್ಟೇ. ನಥಿಂಗ್ ಇಸ್ ದಟ್. ಇವಾಗ ನೋಡಿ ಇದನ್ನು ಸಾಲ್ವ್ ಮಾಡ್ತಾ ಬರ್ಬೇಕು. ಹೇಗೆ? LCM. ನೋಡಿ ಇದನ್ನ LCM ತಗೊಳ್ಳೋದು, x × x + 4. ಈಗ ನೋಡಿ ಜಸ್ಟ್ ಯು ಮಲ್ಟಿಪ್ಲೈ ದಿಸ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯ್ತು ಈ ಕೇಸಸ್ ಅಲ್ಲಿ. ಆಯ್ತಾ? ಈಗ ನೋಡಿ ಇಲ್ಲೇ ನೋಡಿ 80 × x 80x, ಓಕೆನಾ, ಪ್ಲಸ್ 80 × 4 8 4s ಹೌ ಮಚ್? ಇಟ್ ಇಸ್ 32. ಸೊ 320 ಆಯಿತು. ನೆಕ್ಸ್ಟ್ ಈ ಕಡೆಗೆ ಬರೋಣ, -80 × x -80x ವಿಚ್ ಇಸ್ ಈಕ್ವಲ್ ಟು 1. ನೋಡಿ +80x -80x ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿರೋದು ಏನು ಬರುತ್ತೆ? 320. x × x x², 4 × x 4x ಇಸ್ ಈಕ್ವಲ್ ಟು 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x² + 4x ಇಸ್ ಈಕ್ವಲ್ ಟು 320, x² + 4x ಇದೇನು ಬರುತ್ತೆ? -320 = 0. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಈಗ ನೀವು ಫಾರ್ಮುಲಾ ಮೆಥಡ್ಗಾದರೂ ಹೋಗಿ, ಫ್ಯಾಕ್ಟರೈಸೇಷನ್ಗಾದರೂ ಹೋಗಿ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಇಫ್ ಇಟ್ ಈಸ್ ವರ್ಬಲ್ ಕ್ವೆಶನ್, ಗೋ ಫಾರ್ ಫ್ಯಾಕ್ಟರೈಸೇಷನ್. ಈಗ ಫ್ಯಾಕ್ಟರೈಸೇಷನ್ ಏನು ಮೆಥಡು? ಎನ ಮತ್ತು ಸಿನ ಮಲ್ಟಿಪ್ಲೈ ಮಾಡಬೇಕು. ಎ ಎಲ್ಲಿ ಏನಿದೆ? 1 ಇದೆ. 1 × -320 -320. ಓಕೆ, ಇದಕ್ಕೆ ಇವಾಗ ನಾನು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರ್ಸ್. ಸೊ 320 ಅಂದರೆ ಹೇಗೆ ಮಾಡ್ತಾರೆ? ಇಟ್ ಇಸ್ ಅ ಬಿಗ್ಗರ್ ನಂಬರ್ ಅಲ್ವಾ, ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ. ಆ ಕೇಸಸ್ಸಲ್ಲಿ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲೇ ನೋಡಿ 2, ಇಲ್ಲಿ ಎಷ್ಟಾಗುತ್ತೆ? 2 160s ಆಯಿತಾ? ಅದೇ ಥರ 2 80s, 2 40s, 2 20s. ಇಲ್ಲೇ ನೋಡಿ 2 2s 4, 4 2s 8, 8 2s 16. ಹಾಗಾದರೆ ನಾನಿಲ್ಲಿ 2016 ಅಂತ ತಗೊಳ್ಬೋದಾ? ನೋಡಿ ಇರೋವಂಥದ್ದು ಬಿಗೆ ಏನು 4 + 4 ಇದೆ. ಸೊ ಪ್ಲಸ್ ಅಂತಂದರೆ ಬಿಗ್ಗರ್ ನಂಬರ್ ಮಸ್ಟ್ ಬಿ ಪ್ಲಸ್, ಸ್ಮಾಲರ್ ನಂಬರ್ ಮಸ್ಟ್ ಬಿ ಮೈನಸ್. ಇಲ್ಲೇ ನೋಡಿ ಪ್ಲಸ್ ಇಂಟು ಮೈನಸ್, ಮೈನಸ್ 20 × 16 320, ಪ್ಲಸ್ 20 - 16 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 4x. ಈಗ ನೋಡಿ, ಈಗ ಸ್ಟೆಪ್ ಏನಂತ ಬರ್ಕೋತೀರಾ? x². ಸೊ ದಿಸ್ 4x ಯು ಕ್ಯಾನ್ ರೈಟ್ ಇಟ್ ಆಸ್ 20x - 16x - 320 = 0. ಸೊ ಈಗ ಸ್ಪ್ಲಿಟ್ ಮಾಡ್ಕೊಳ್ಳಿ ಟರ್ಮ್ಸ್. x ಕಾಮನ್ ತೊಗೊಂಡ್ರೆ ಏನಾಗುತ್ತೆ? x + 20. -16 ಕಾಮನ್ ತೊಗೊಂಡ್ರಾಗ ಏನಾಗುತ್ತೆ? x + 20 = 0. ಈಗ ಇಫ್ ಐ ಸಪರೇಟ್ ಇಟ್, x + 20, x - 16 is equal to 0. ಸೊ ಸಪ್ರೇಟ್ ಈಕ್ವೇಟ್ ಮಾಡಿ. x + 20 = 0, x is equal to -20. ಅದೇ ಥರ ಈ ಕಡೆಗೆ ಬಂದರೆ x - 16 = 0, x is equal to 16. ಸೊ ಹಾಗಾದರೆ ನೀವು ತೊಗೊಳ್ಬೇಕಾಗಿರೋ ವ್ಯಾಲ್ಯೂ ಇದು. ಬಿಕಾಸ್ ಈ ಕೇಸಸಲ್ಲಿ ನೋಡಿ, ಇವಾಗ ಯಾವುದೇ ವ್ಯಾಲ್ಯೂಸ್ ನಿಮಗೆ ಬರುತ್ತೆ ಕ್ವಾಡ್ರಾಟಿಕಲಿ, ನೆಗೆಟಿವ್ ಬಂದರೆ ಡೋಂಟ್ ಟೇಕ್ ದ ನೆಗೆಟಿವ್ ವ್ಯಾಲ್ಯೂ, ಟೇಕ್ ಪಾಸಿಟಿವ್ ವ್ಯಾಲ್ಯೂ. ಸೊ 16 ಆಯಿತು. ಹಾಗಾದರೆ ಟೋಟಲ್ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಶಂಕರ್ ಇಸ್ 16. ಸೊ ದೇರ್ ಫೋರ್ ಹಾಗಾದ್ರೆ ಏನಾಯಿತು? ಟೋಟಲ್ ನಂಬರ್ ನೋಡಿ, ಟೋಟಲ್ ನಂಬರ್ ಆಫ್ ಬುಕ್ಸ್ ನೋಡಿ, ಬುಕ್ಸ್ ಬಾಟ್. ಸೊ ಬಾಟ್ ಬೈ ಶಂಕರ್ ಇಸ್ ಈಕ್ವಲ್ ಟು 16 ಅಂತ ಬರೋದ್ರೆ ಆಯ್ತು. ನೋಡಿ ಇಷ್ಟಕ್ಕೆ ನಿಮಗೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಕೊಡ್ತಾರೆ. ನೋಡಿ ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ಜಸ್ಟ್ ಫಸ್ಟ್ ಏನು ಬರ್ಕೋತೀರಾ? ಇಟ್ ಗಿವನ್ ಡೇಟಾ, ಲೆಟ್ ನಂಬರ್ ಆಫ್ ಬುಕ್ಸ್ ಬಿ x, ಟೋಟಲ್ ಕಾಸ್ಟ್ 80, ಆದರೆ ಕಾಸ್ಟ್ ಆಫ್ 1 book 80/x. ಈಗ 4 more books ಎಕ್ಸ್ಟ್ರಾ ಆದಾಗ x + 4, ಕಾಸ್ಟ್ ಆಫ್ 1 book 80/x + 4.
ಈಗ ಇದನ್ನ ಈಕ್ವೇಶನ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಒಂದು ಕ್ವಾಡ್ರೇಟಿಕ್, ಆ ಕ್ವಾಡ್ರೇಟಿಕ್ಗೂ ಬಾಕ್ಸ್ ಹಾಕಿ. ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ 2 ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಪಾಸಿಟಿವ್ ವ್ಯಾಲ್ಯೂ. ಇಸ್ ಇಟ್ ಕ್ಲಿಯರ್? ಈಗ ಬೇಕಾದ್ರೆ ನೀವು ಚೆಕ್ ಮಾಡಿ, ಇಲ್ಲೇ ಚೆಕ್ ಮಾಡಿ. 80/16 ನೋಡಿ, 80/16 ಅಂತ ನೀವೇನಾದ್ರು ತಗೊಂಡ್ರೆ ಇಲ್ಲೇ ನೋಡಿ 16 1s 16 5s ಆಗುತ್ತೆ. ಕ್ಲಿಯರ್ ಆಯ್ತಾ? ಅದೇ 16 + 4 ಅಂದ್ರೆ 20. 80/20 ಅಂದ್ರೆ 4 ಆಗುತ್ತೆ. 5 - 4 ಎಷ್ಟು? 1. ಈಕ್ವೇಶನ್ ನೋಡಿ, ನಿಮಗೆ ಬಂದಿರೋ ಆನ್ಸರ್ ಕರೆಕ್ಟಾ ತಪ್ಪಾ ಎಕ್ಸ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ನೋಡಿ ಕೊಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ ನಿಮಗೆ 1 ಬರುತ್ತಾ ಅಂತ ಹೇಳಿ. ಎಸ್, ಇಲ್ಲಿ ಬರ್ತಿದೆ. ಕ್ಲಿಯರ್ ಆಯ್ತಾ? ಎಸ್, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಆನ್ ಏರೋಪ್ಲೇನ್ ಟೇಕ್ಸ್ 1 hour ಲೆಸ್. ಈಗ ನೋಡ್ಕೋಬೇಕಿಲ್ಲಿ, ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಯೂನಿಟರಿ ಮೆಥಡ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಯಾವುದೇ ಬಂದರೂ ಮೈನಸ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸೆಪ್ಟ್ ಮೋಟಾರ್ ಬೋಟಲ್ಲಿ ಹೋಗಿ ಟುಗೆದರ್ ಬಂದರೆ, ಹೋಗಿ ವಾಪಸ್ ಬಂದಾಗ ಮಾತ್ರ ಪ್ಲಸ್ ಆಗುತ್ತೆ ಹೊರತು ಇನ್ ಬಿಟ್ವೀನ್ ದಟ್ ಪ್ರಾಡಕ್ಟ್ಸ್ ಅದರ್ವೈಸ್ ಎವ್ರಿಥಿಂಗ್ ಈಸ್ ಸಬ್ಟ್ರಾಕ್ಷನ್ ಮೈನಸ್. ಓಕೆ, ಈಗ ನೋಡ್ತಾ ಬನ್ನಿ ಕ್ವೆಶನ್. ಅನ್ ಏರೋಪ್ಲೇನ್ ಟೇಕ್ಸ್ 1 hour ಲೆಸ್ ಫಾರ್ ಅ ಜರ್ನಿ 1200 kilometer if the speed is increased by 60 km/h from its initial speed. Find the initial speed of a plane. ಈಗ ನೋಡಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ಈಗ ಸ್ಪೀಡು, ಡಿಸ್ಟೆನ್ಸು, ಟೈಮ್ ರಿಲೇಟೆಡ್ ಆಗಿ ಕೊಟ್ಟಿರೋದ್ರಿಂದ ಈಗ ನಿಮಗೆ ಗೊತ್ತಿದೆ, ನಿಮಗೆ ಸ್ಪೀಡ್ ಅಂತ ಹೋದ್ರೆ ವಿ ವಿಲ್ ಗೋ ಫಾರ್ ಡಿಸ್ಟೆನ್ಸ್ ಬೈ ಟೈಮ್. ಇದನ್ನ ಬೇಕಾದ್ರೆ ರಫ್ ಕಾಲಮ್ ಅಲ್ಲಿ ಬರೀರಿ. ಟೈಮ್ ಅಂದ್ರೆ ಏನಾಗುತ್ತೆ? ಡಿಸ್ಟೆನ್ಸ್ ಬೈ ಸ್ಪೀಡ್ ಅನ್ನೋದು ಬರುತ್ತೆ. ಈಗ ಫಸ್ಟ್ ಕೇಸಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಎಕ್ಸ್ ಅಂತ ತಗೋಬೇಕು. ಫೈಂಡ್ ದಿ ಅಂತ ಇರುತ್ತಲ್ಲ ಅದೇನೆ. ಇನಿಷಿಯಲ್ ಸ್ಪೀಡ್ ಆಫ್ ಪ್ಲೇನ್ ನೋಡಿ, ಆಫ್ ಪ್ಲೇನ್ is equal to x km/h ಅಂತ ತಗೊಳ್ಳಿ. ಮ್ಯಾಮ್ ಅಲ್ಲಿ ಬರೀ ಎಕ್ಸ್ ಅಂತ ಬರೆದಿದ್ರಲ್ಲ ನೋಡಿ, ಎಕ್ಸ್ಗೆ ನಂಬರ್ ಆಫ್ ಬುಕ್ಸ್, ಅದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ. ಬಟ್ ಇಲ್ಲಿ ಸ್ಪೀಡ್ ಆಗಿರೋದ್ರಿಂದ km/h ಅಂತ ಬರೀರಿ. ನೋಡಿ, ಯಾರು ಔಟ್ ಇರ್ತಿರೋ ಇದೆಲ್ಲ ತುಂಬಾ ಮುಖ್ಯ. ಇದೆಲ್ಲ ಸ್ವಲ್ಪ ಅದರಲ್ಲೂ ಮಿಸ್ಟೇಕ್ ಆಗಿ ಮಾರ್ಕ್ಸ್ ಹೋಗಬಾರ್ದು. x km/h ಅಂತ ಬರೀರಿ. ಇದು ಯಾವುದು? ಸ್ಪೀಡ್ ಆಯ್ತು. ಈಗ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅವರು? ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 1200 ಕಿಲೋಮೀಟರ್. ಈಗ ಟೈಮ್ ಏನಾಗುತ್ತೆ ಈ ಕೇಸಲ್ಲಿ? ನಾನು ಟೈಮ್ ಅಂತ ಕನ್ಸಿಡರ್ ಮಾಡಿದ್ರೆ T1 ಅಂತ ತಗೊಳ್ಳೋಣ. ಟೈಮ್ ಏನಾಗುತ್ತೆ? ಆಸ್ ಯು ನೋ ದಟ್ ಇಟ್ ಇಸ್ ಡಿಸ್ಟೆನ್ಸ್ ಬೈ ಸ್ಪೀಡ್. ಹಾಗಾದ್ರೆ 1200 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಸ್ಪೀಡ್ ಈಸ್ ಇನ್ಕ್ರೀಸ್ಡ್. ನೋಡಿ, ಇವಾಗ ನೆಕ್ಸ್ಟ್ ಏನ್ ಬರ್ಕೋತೀರಾ? ಸ್ಪೀಡ್ ಈಸ್ ಇನ್ಕ್ರೀಸ್ಡ್ ಆಗಿದೆ. ಇನ್ಕ್ರೀಸ್ಡ್ ಬೈ ಹೌ ಮಚ್? 60 km/h. ಆ ಥರ ಆದರೆ ಎಷ್ಟಾಯ್ತು ಅವಾಗ? x + 60 ಆಯ್ತು. ನೋಡಿ, ಅಗೇನ್ ಇವಾಗ ಟೈಮ್ T2 ಆದರೆ ಸೇಮ್ ಡಿಸ್ಟೆನ್ಸ್, ದಟ್ ಈಸ್ 1200 ಡಿವೈಡೆಡ್ ಬೈ x + 60. ನೋಡಿ, ಈಗ ಟೈಮ್ ಏನಾಗುತ್ತೆ? 1200 ಡಿವೈಡೆಡ್ ಬೈ x + 60. ಈಗ ನೋಡಿ, ಇಲ್ಲೊಂದು ಈಕ್ವೇಶನ್ ಸಿಕ್ತು, ಇಲ್ಲೊಂದು ಈಕ್ವೇಶನ್ ಸಿಕ್ತು. ಈಗ ನಾವು ಹೇಗೆ ಬರ್ಕೋಬೇಕು ಅಂತ ಹೇಳಿದ್ದೇವೆ? ಯಾವುದು ಫಸ್ಟ್ ಬರಬೇಕು? ಇಲ್ಲಿ ಎಕ್ಸ್ ಫಸ್ಟ್ ಬರಬೇಕು, ಆಮೇಲೆ ಎಕ್ಸ್ ಪ್ಲಸ್ ಬರಬೇಕು. ಮೈನಸ್ ಇದಿದ್ರೆ ಫಸ್ಟ್ ಎಕ್ಸ್ ಮೈನಸ್ ಬರಬೇಕಿತ್ತು, ಆಮೇಲೆ ಪ್ಲಸ್ ಬರಬೇಕಿತ್ತು. ನೋಡಿ, ಫಸ್ಟ್ ಮೈನಸ್ ಬರಬೇಕಿತ್ತು, ಆಮೇಲೆ ಎಕ್ಸ್. ಕ್ಲಿಯರ್ ಆಯ್ತಾ? ಇಲ್ಲಿ ನೋಡ್ಕೊಂಬಿಡಿ, ಜಸ್ಟ್ ಇಲ್ಲೊಂದು ರಫ್ ಆಗಿ ನಾನು ಬರೀತೀನಿ ಎಕ್ಸ್. ಈಗ ಫಾರ್ ಎಕ್ಸಾಂಪಲ್ x - 2 x + 2. ನೋಡಿ, ಫಸ್ಟ್ ಈ ಥರ ಪ್ಲಸ್ ಇದೆ, ಫಸ್ಟ್ ಎಕ್ಸ್ ಆಮೇಲೆ x + 2. ಈ ಕಡೆ ಇವೆರಡು ಬಂದ್ರೆ ಮೈನಸ್ ಆಮೇಲೆ ಎಕ್ಸ್. ಇದನ್ನು ಈ ಥರ ನೆನ್ಪಿಟ್ಕೊಂಬಿಡಿ. ಸಿ ಇಫ್ ಇಟ್ ಈಸ್ ಪ್ಲಸ್, ಟೇಕ್ ದೀಸ್ ಟು, ಫಸ್ಟ್ ಎಕ್ಸ್ ಆಮೇಲೆ x + 2. ಇಲ್ಲ ಮೈನಸ್ ಇತ್ತು ಅಂದ್ರೆ ಫಸ್ಟ್ ಮೈನಸ್ ಆಮೇಲೆ ಎಕ್ಸ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಫಸ್ಟ್ ಎಕ್ಸ್ ಆಮೇಲೆ x + 1 ಅಂತಂದ್ರೆ T1 - T2 ಅಂತ ತಗೊಳ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ಏನಾಯ್ತು? 1200 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1200 ಡಿವೈಡೆಡ್ ಬೈ x + 60. ಎಷ್ಟು ಅವರ್ಸ್ ಅಂತ ಹೇಳ್ತಿದ್ದಾರೆ? 1 hour. ಕ್ಲಿಯರ್ ಆಯ್ತಾ? ಈಗ ಸಿಂಪ್ಲಿಫೈ ಮಾಡೋಣ. ಈಗ ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು? LCM ಬರುತ್ತೆ, x × x + 60. ಸೇಮ್. ಈಗ ಕ್ರಾಸ್ ಮಲ್ಟಿಪ್ಲೈ, 1200 × x 1200x ಪ್ಲಸ್ 1200 × 60 ಅಂದರೆ 12 6 ಎಷ್ಟಾಯಿತು? 12 6 72. ಬಟ್ ಇಲ್ಲಿ ಈ 20 72,000 ಆಯಿತು. ಓಕೆ, ಮೈನಸ್ 1200 × x ಮೈನಸ್ 1200x ಪ್ಲಸ್ 1200x ಮೈನಸ್ 1200x ಕ್ಯಾನ್ಸಲ್ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ 72,000 ಡಿವೈಡೆಡ್ ಬೈ x × x x² + 60x is equal to 1. Now, so finally x² + 60x is equal to 72,000. So now x² + 60x, observe, minus 72,000 is equal to 0 ಆಯ್ತು. ಓಕೆ, ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನೋಡಿ 72,000 ಇದೆ.
ಓಕೆ 72,000 ಅಂತಂದ್ರೆ ಹೌ ಮಚ್ ವಿ ಕ್ಯಾನ್ ಟೇಕ್. ಫಸ್ಟ್ 72ಗೆ ನೋಡೋಣ, ದೆನ್ ವಿ ಕ್ಯಾನ್ ಗೋ ಫಾರ್ ರಿಮೈನಿಂಗ್. ನೋಡ್ಕೋಬಹುದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 72ನ ನಾನು 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 72 ಮೀನ್ಸ್ 2 3s 2 6 ಅಗೇನ್ 2 36 ಮೀನ್ಸ್ 18s 2 9s 2 3 ವಿ ಹ್ಯಾವ್ ಟು ಗೋ ರೈಟ್, 3 3s. ಸೊ ಇಲ್ಲಿ ಒಂದು 3 ಆಯ್ತು. ಓಕೆ, ಸೊ ಇದಕ್ಕೆ ಐ ಆಮ್ ಗೋಯಿಂಗ್ ಟು ಟೇಕ್ 2 zeros. ಇಲ್ಲಿ 1 0 ಹಾಕ್ತೀವಿ ನೋಡಿ, 300. ಸೊ 240. ಸೊ 300 into 240 you are going to get it as 72,000. 300 minus 240 you are going to get it as 60. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಈಗ ಇಲ್ಲಿ ಸಿಂಪ್ಲಿಫೈ ಮಾಡೋಣ ನೋಡಿ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಎಸ್, ಅಬ್ಸರ್ವ್ ಮಾಡಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 60x ಮೈನಸ್ 72,000 ಇಸ್ ಈಕ್ವಲ್ ಟು 0. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಇಲ್ಲೇನು ಮಾಡ್ತೀನಿ? ಪ್ಲಸ್ 300x ಮೈನಸ್ 240x ಮೈನಸ್ 72,000 ಇಸ್ ಈಕ್ವಲ್ ಟು 0. ನಾವು ಲೆಟ್ ಅಸ್ ಸ್ಪ್ಲಿಟ್ ದ ಟರ್ಮ್ಸ್. ಸೊ ಎಕ್ಸ್ ಕಾಮನ್ ತೊಗೊಂಡ್ರೆ ಏನಾಯಿತು? ಎಕ್ಸ್ ಪ್ಲಸ್ 300 ಆಯಿತು. ಇಲ್ಲಿ ಮೈನಸ್ 240 ಕಾಮನ್ ತೊಗೊಂಡ್ರೆ ಉಳಿದಿದ್ದೇನಾಯಿತು? ಎಕ್ಸ್ ಪ್ಲಸ್ 300 ಇಸ್ ಈಕ್ವಲ್ ಟು 0. ಹಾಗಾದರೆ ಫೈನಲಿ ಎಕ್ಸ್ ಪ್ಲಸ್ 300 ಎಕ್ಸ್ ಮೈನಸ್ 240 ಈಕ್ವಲ್ 0. ಸೊ ಈಕ್ವೇಟ್ ಮಾಡೋಣ. ಎಕ್ಸ್ ಪ್ಲಸ್ 300 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 300 ಆಯಿತು. ಅದೇ ನೋಡಿ ನೆಕ್ಸ್ಟ್ ಎಕ್ಸ್ ಮೈನಸ್ 240 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 240 ಆಯಿತು. ನೋಡಿ, ಪ್ಲಸ್ ವ್ಯಾಲ್ಯೂ ಬಂತು. ದೇರ್ ಫೋರ್ ಫೈನಲಿ ವಾಟ್ ವಿ ಕ್ಯಾನ್ ರೈಟ್? ಫೈನಲಿ ದಿ ಇನಿಷಿಯಲ್ ಸ್ಪೀಡ್ ಆಫ್ ಪ್ಲೇನ್, ದೇರ್ ಫೋರ್ ದಿ ಇನಿಷಿಯಲ್ ನೋಡಿ, ದೇರ್ ಫೋರ್ ದಿ ಇನಿಷಿಯಲ್ ಸ್ಪೀಡ್ ಆಫ್ ಪ್ಲೇನ್ ಎಷ್ಟಿದೆ? 240 ಕಿಲೋಮೀಟರ್ ಪರ್ ಅವರ್ ಆಯಿತು. 240 ಕಿಲೋಮೀಟರ್ ಪರ್ ಅವರ್. ಓಕೆ, ಜಸ್ಟ್ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಈಸಿ. ಬೇಕಾದ್ರೆ ಈ 240 ನೋಡಿ, ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ನೋಡಿ. 240 ಸಬ್ಸ್ಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? 240 ಅಂತಂದ್ರೆ 0 0 ಕ್ಯಾನ್ಸಲ್, 12 1s 12 2s. ಓಕೆ, 12 2s ಅಗೇನ್ 2 1s 2 5s 5 ಆಗುತ್ತೆ. ಇಲ್ಲೇನಾಗುತ್ತೆ ನಿಮಗೆ? 240 ಪ್ಲಸ್ 60, 240 ಪ್ಲಸ್ 60 300 ಆಯಿತು. ಸೊ 300 0 3 1s 3 4s. ಎಸ್, 5 minus 4 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1. ಕ್ಲಿಯರ್ ಆಯ್ತಾ? ಸೊ ಈ ತರ ನೋಡಿ, ಇಲ್ಲಿ ಏನಾಯ್ತು? 72,000 ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಿಮೂವ್ ದಟ್ 3 zeros ಇರ್ಲಿ, ಅದನ್ನ ಬೇಕಾದ್ರೆ ನೀವು ಇಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕಾದ್ರೆ ಹಾಕೋಬಹುದು. ಸೊ 72ನ ಈ ತರ ಪ್ರೈಮ್ ಫ್ಯಾಕ್ಟರ್ಸ್ ನೋಡ್ಕೊಂಡು ಅರೇಂಜ್ ಮಾಡಿ. ನಿಮ್ಗೆ ಎಲ್ಲಿ 6 ಬರುತ್ತೆ ಅಂತ ಯೋಚನೆ ಮಾಡಿ. ಸೊ ಆಸ್ ಯು ನೋ ದಟ್ 24, ಸೊ 30 24, ಇಲ್ಲಿ ನೀವು 300 30 ಮತ್ತೆ 24 ತೊಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 6. ಕರೆಕ್ಟ್. ಅದೇ ತರ ಯು ಆರ್ ಗೋಯಿಂಗ್ ಟು ಆಡ್ 1 more zero ಹಿಯರ್. ಸೊ ಅಲ್ಲೇನಾಗುತ್ತೆ? 300 ಮೈನಸ್ 240 ಯು ಆರ್ ಗೋಯಿಂಗ್ ಟು ಗೆಟ್ 60. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಇಲ್ಲಿ ಎಲ್ಲಾ ಕಡೆ ಏನಾಗ್ತಿದೆ? ಮೈನಸ್ಸೇ ಬರುತ್ತೆ ಇನ್ ಬಿಟ್ವೀನ್ 2 ಫ್ರಾಕ್ಷನ್ಸ್. ಕ್ಲಿಯರ್ ಆಯ್ತಾ? ಅದು ನೆನಪಲ್ಲಿ ಇರಬೇಕು. ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸಮ್ ಸ್ಟೂಡೆಂಟ್ಸ್ ಪ್ಲಾನ್ಡ್ ಅ ಪಿಕ್ನಿಕ್. ಅರ್ಥ ಮಾಡ್ಕೊಳ್ಳಿ. ಸಮ್ ಸ್ಟೂಡೆಂಟ್ಸ್ ಪ್ಲಾನ್ಡ್ ಅ ಪಿಕ್ನಿಕ್. ದಿ ಬಜೆಟ್ ಫಾರ್ ದಿ ಫುಡ್ ವಾಸ್ rupees 480. The budget for the food was rupees 480. As 8 of them failed to join the party, the cost of food of each member increased by rupees 10. How many students participate in the picnic ಅಂತ ಕೇಳ್ತಿದ್ದಾರೆ. ಮ್ಯಾಮ್ ಇದೇನು ಮ್ಯಾಮ್ ಕ್ವೆಶ್ಚನ್ ಈ ಥರ ಇದೆ? ಖಂಡಿತ ವರಿಬೇಡ. ಫಸ್ಟ್ ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ ನೋಡ್ಕೊಳ್ಳಿ. ಇದು ಕೂಡ ಯೂನಿಟರಿ ಮೆಥಡ್ ತರ. ಟೋಟಲ್ ಅಮೌಂಟ್ ಎಷ್ಟು? 480. ಅಂದ್ರೆ ಎಷ್ಟೋ ಜನ ಪ್ಲಾನ್, ಫಾರ್ ಎಕ್ಸಾಂಪಲ್ 10 ಮೆಂಬರ್ಸ್ ಪ್ಲಾನ್ ಮಾಡಿದ್ರು ಅಂತ ಇಟ್ಕೊಳ್ಳಿ. 10 ಮೆಂಬರ್ಸ್ ಪ್ಲಾನ್ ಮಾಡಿದ್ರು ಫಾರ್ 480 ಅಂತ ಹೇಳಿದ್ರು. ಬಟ್ ನೋಡಿ, ಯಾವಾಗಲೂ ಜನ ಜಾಸ್ತಿ ಆದರೆ ನಿಮ್ಗೆ ಏನಾಗುತ್ತೆ? ಡಿವೈಡ್ ಮಾಡಿದಾಗ ನಿಮಗೆ ಬರುವಂಥ ಶೇರ್ ಕಮ್ಮಿ ಆಗುತ್ತೆ. ಅದೇ ಜನ ಕಮ್ಮಿ ಆದರೆ ಏನಾಗುತ್ತೆ? ಡಿವೈಡ್ ಮಾಡುವಂಥ ಶೇರು ಜಾಸ್ತಿ ಆಗುತ್ತೆ. ಹೌದಲ್ವಾ? ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಯಾವುದನ್ನು ಕೇಳಿರ್ತಾರೋ ಅದನ್ನೇ ಎಕ್ಸ್ ಅಂತ ತಗೊಳ್ಳಿ ಅಂತ ಹೇಳಿದ್ದೀನಿ. ಸೊ ಲೆಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಲೆಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಲೆಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅಂತ ತಗೊಳ್ಳಿ. ಕ್ಲಿಯರ್ ಆಯ್ತಾ? ಈಗ ಟೋಟಲ್ ಅಮೌಂಟ್ ಎಷ್ಟು? ಸೊ ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು 480 ಆಯ್ತು. ಕ್ಲಿಯರ್ ಆಯ್ತಾ? ಈಗ ನೋಡಿ, ಕಾಸ್ಟ್ ಆಫ್ ಫುಡ್ ಫಾರ್ ಈಚ್ ಮೆಂಬರ್ ಏನಾಗ್ತಿದೆ ಇಲ್ಲಿ? ಇವಾಗ ಕಾಸ್ಟ್ ಆಫ್ ಈಚ್ ಸ್ಟೂಡೆಂಟ್ ಬರ್ಕೊಳ್ಳೋ. ಕಾಸ್ಟ್ ಆಫ್ ಈಚ್ ಎಷ್ಟಾಗುತ್ತೆ? ಈಚ್ ಸ್ಟೂಡೆಂಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಸೊ ಎಷ್ಟಾಗುತ್ತೆ? 480 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಾ. ಈಗ 10 ಜನ ಹೋಗ್ತಾ ಇದ್ದಾರೆ, ಎಲ್ಲ ಸೇರಿ 480 ರೂಪಾಯಿ ಆಗಿದೆ ಅಂತಂದ್ರೆ ಒಬ್ಬೊಬ್ಬರಿಗೆ 48 rupees ಬರುತ್ತೆ. ಆ ಥರ. ಸೊ ಇಲ್ಲೂ ಅಷ್ಟೇ, ಹೌ ಮೆನಿ ವಿ ಡೋಂಟ್ ನೋ, ಸೊ ದಟ್ ವಿ ಆರ್ ಟುಕ್ ಇಟ್ ಆಸ್ ಎಕ್ಸ್. ಟೋಟಲ್ ಅಮೌಂಟ್ ಎಷ್ಟು ಅಂತ ಹೇಳಿದ್ದಾರೆ? ಬಜೆಟ್ ಫಾರ್ ದಿ ಫುಡ್ 480. ಸೊ ಕಾಸ್ಟ್ ಆಫ್ ಈಚ್ ಸ್ಟೂಡೆಂಟ್ಗೆ ಎಷ್ಟು ಬೀಳುತ್ತೆ?
180 ಶೇರ್ ಅಂತನಾದ್ರೂ ನೀವು ಹಾಕೋಬಹುದು. ಈಗ ಏನಾಗ್ತಿದೆ ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ, ಆಸ್ 8 ಆಫ್ ದೆಮ್ ಫೇಲ್ ಟು ಜಾಯಿನ್ ದಿ ಪಾರ್ಟಿ, ಹೋಗ್ಲಿಲ್ಲ. ಸೊ ಹಾಗಾದ್ರೆ ಪ್ಲಸ್ ಆಗ್ತಾರ ಮೈನಸ್ ಆಗ್ತಾರ? ಸೊ ಎಕ್ಸ್ಟ್ರಾ ಆ್ಯಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ 8 ಮೆಂಬರ್ಸ್ ಆರ್ ಆ್ಯಡ್ ಅಪ್ ಟು ದ ಪಾರ್ಟಿ ಅಂದಾಗ ಪ್ಲಸ್ ಆಗುತ್ತೆ. 4 ಮೆಂಬರ್ಸ್ ಆರ್ ಫೇಲ್ ಟು ಜಾಯಿನ್, ಹೋಗ್ಲಿಲ್ಲ ಪಾರ್ಟಿಗೆ ಹೋಗ್ಲಿಲ್ಲ ಅಂತಂದ್ರೆ ಏನಾಯ್ತು, ಮೈನಸ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, 8 ಸ್ಟೂಡೆಂಟ್ಸ್ ಫೇಲ್ಡ್ ಟು ಜಾಯಿನ್. ಹಾಗಾದ್ರೆ ಏನಾಯ್ತು, ಎಕ್ಸ್ ಮೈನಸ್ 8 ಅಂತ ಬರಿತೀವಿ. ಈಗ ಏನಾಗುತ್ತೆ, ಕಾಸ್ಟ್ ಇವಾಗ ಏನಾಗುತ್ತೆ, ಕಾಸ್ಟ್ ಆಫ್ ಈಚ್ ಸ್ಟೂಡೆಂಟ್ ಏನಾಗುತ್ತೆ, ಇವಾಗ ಕಾಸ್ಟ್ ಆಫ್ ಈಚ್ ಸ್ಟೂಡೆಂಟ್ ಅಂತ ನಾವು ಬಂದ್ರೆ ಅದೇ 480 ಎಕ್ಸ್ ಮೈನಸ್ 8 ಆಗುತ್ತೆ. ನೋಡಿ ಇವಾಗ ಇದೊಂದು ಬಂತು ನಿಮಗೆ ಫ್ರಾಕ್ಷನ್, ಇದೊಂದು ಬಂತು. ಈಗ ಯಾವ್ದನ್ನ ಫಸ್ಟ್ ಬರ್ಕೋಬೇಕು ಅಂತ ಹೇಳಿದೀನಿ ನಾನು, ಫಸ್ಟ್ ಮೈನಸ್ ಬರ್ಬೇಕು. ಈಗ ಮೈನಸ್ ಫಸ್ಟ್, ಆಮೇಲೆ ಎಕ್ಸ್. ಸೊ ಹಾಗಾದ್ರೆ ಏನಾಯ್ತು, 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8 ಮೈನಸ್ 480 ಡಿವೈಡೆಡ್ ಬೈ ಎಕ್ಸ್. ಕ್ಲಿಯರ್ ಆಯ್ತಾ? ಈಗ ಸಿಂಪ್ಲಿಫೈ ಮಾಡ್ತಾ ಬರೋಣ. ವಿಚ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ದಾರೆ, ಇನ್ಕ್ರೀಸ್ಡ್ ಬೈ ರುಪೀಸ್ 10 ಇಸ್ ಈಕ್ವಲ್ ಟು 10 ಆಗ್ಬೇಕು. ಇವಾಗ ಸಬ್ಟ್ರಾಕ್ಟ್ ಮಾಡಿದ್ರೆ 10. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ಮಾಡೋಣ. ಎಲ್ ಸಿ ಎಮ್ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 8. ಎಸ್, ಕ್ರಾಸ್ ಮಲ್ಟಿಪ್ಲೈ ಮಾಡೋದಷ್ಟು, 480 ಇಂಟು ಎಕ್ಸ್ 480 ಎಕ್ಸ್. ಈಗ ಮೈನಸ್ 480 ಇಂಟು ಎಕ್ಸ್ ಮೈನಸ್ 480 ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ 480 ಇಂಟು 8 ಎಷ್ಟಾಗುತ್ತೆ, ಇಲ್ಲೇ ನೋಡಿ 8 0s 0, 8 8s 64, 6 8 4s 32, 32 plus 6 38 ಆಯ್ತು. ಕ್ಲಿಯರ್ ಆಯ್ತಾ? ವಿಚ್ ಇಸ್ ಈಕ್ವಲ್ ಟು 10. ನೋಡಿ ಪ್ಲಸ್ 480x ಮೈನಸ್ 480x ಏನಾಯ್ತು, ಕ್ಯಾನ್ಸಲ್ ಆಯ್ತು. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 3840 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, 8 ಇಂಟು ಎಕ್ಸ್ 8x ಇಸ್ ಈಕ್ವಲ್ ಟು 10 ಆಯ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಇಲ್ಲೇ ಡಿವೈಡ್ ಮಾಡ್ಬೋದು. ನೋಡಿ 10 1s 10 384s, ಹಾಗಾದ್ರೆ ಇಲ್ಲಿ 1 ಬರೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ ಟು 384. Let us take this side, x square minus 8x minus 384 is equal to 0. ಈಗ 384 ಬಂದಿದೆ. ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ಸೊ 2 ಇಂದ ಶುರು ಮಾಡಿದೆ ಅಂತಂದ್ರೆ 2 1s 2 1, 2 9s 2 2s, ಮತ್ತೆ 2 ಅಗೇನ್ 2 9s 18, ಅಗೇನ್ 1 2 6, ಅಗೇನ್ 2 ಇಂದ ಮಾಡಿದ್ರೆ 2 4s 8. ಓಕೆ, ಇಟ್ ಇಸ್ 16 8s ಆಯ್ತು. ಅಗೇನ್ 2 24s 2 12s 2 6 2 3s ಆಯ್ತು. ಗ್ರೂಪಿಂಗ್ ಮಾಡ್ಕೊಳ್ಳಿ. ಗ್ರೂಪಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲೇ ನೋಡಿ 3 2s 6, 6 2s 12, 12 2s 24. ಓಕೆ, 24 ಒಂದ್ ಕಡೆ ತಗೊಳ್ಳಿ. ನೆಕ್ಸ್ಟ್ 2 2s 4, 4 2s 8, 8 2s 16. ಎಸ್, ನೋಡಿ 24 ಅಲ್ಲಿ 16 ಹೋದ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ 8. ಎಸ್, ಸೊ ಹಾಗಾದ್ರೆ ನಾವು ಇಲ್ಲೇನಾಗತ್ತಾಗ minus 384. So you can write here. So minus 384 can be written as, so 24 16. So here 24, observe 24 greater number you have to take minus because you have minus 8x. So minus plus you are going to get it as minus 8x. Now if you simplify this, x square minus 24x plus 16x minus 384 equals 0. 384. Now let us split this. Here if I take x common, x minus 24 plus 16 common, x minus 24 equals 0. So now x minus 24, x plus 16 equals 0. So now x minus 24 equals 0, x is equal to 24. Again, x plus 16 equals 0, x is equal to minus 16. Now which is a positive value, 24. ಹಾಗಾದ್ರೆ so how many students participate in the picnic ಅಂತಂದ್ರೆ 24 students. Therefore 24 students. so ಇದನ್ನು ಬರಿಬೇಕಾಗುತ್ತೆ, those are getting out because ಇಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋದು ಮುಖ್ಯ. ಇಲ್ಲಿ ನೀವು x ಗೆ ಸ್ಟಾಪ್ ಮಾಡ್ಬಿಟ್ರಿ ಅಂತಂದ್ರೆ no, it is no use, half mark ಹೋಗುತ್ತೆ. ಫೈನಲಿ ಈ ಎರಡು ವ್ಯಾಲ್ಯೂಸ್ ಅಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಕೂಡ ನಿಮ್ಮ ಆನ್ಸರ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದ್ರೆ ಫೈನಲಿ ವಿ ಆರ್ ಟೇಕಿಂಗ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ 24 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್, ನೋಡಿ ಪಾರ್ಟಿಸಿಪೇಟ್ ಇನ್ ದಿ ಪಿಕ್ನಿಕ್ ಅಂತ ಬರೆದ್ರೆ ಆಯ್ತು. ನೋಡಿ ಇಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು, ಅರ್ಥ ಆಗ್ತಿದೆ ಅನ್ಕೋತೀನಿ. ನೋಡಿ ಫಸ್ಟು ನೀವು ಹೇಗೆ ಈಕ್ವೇಶನ್ನ ತಗೋತೀರಾ, ಸಿಂಪ್ಲಿಫೈ ಹೇಗೆ ಮಾಡ್ತೀರಾ, ಬಂದಿರೋ ಆ ಕ್ವೆಶನ್ಗೆ ಫ್ಯಾಕ್ಟರೈಸೇಷನ್ ಹೇಗೆ ಮಾಡಿ, ಪ್ರತಿಯೊಂದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸ್ವಲ್ಪ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಬೇರೆ ಕ್ವೆಶನ್ಸ್ಗೆ ಅಪ್ಲೈ ಮಾಡಿ. ಯಾಕಂದರೆ ಇದನ್ನು ಎಕ್ಸಾಮ್ ಟೈಮಲ್ಲಿ ಹೋಗಿ ಮಾಡೋದಲ್ಲ, ಎಕ್ಸಾಮ್ಗಿಂತ ಮುಂಚೆ ನೀವು ಪಕ್ಕಾ ಆಗಬೇಕು.
ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಎಸ್ ನೋಡಿ, ಈ ತರ ಕ್ವೆಶನ್ ನಿಮಗೆ ಬೋರ್ಡ್ ಯಾವುದು ಮಾಡೆಲ್ ಪೇಪರ್ ಅಲ್ಲಿ ರಿಲೀಸ್ ಮಾಡಿದ್ರು. ಎ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24. ಅರ್ಥ ಮಾಡ್ಕೊಳ್ಳಿ, ಎ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24 and gains as much percent as cost price of the article. Find the cost price of the article ಅಂತಿದೆ. ಇಲ್ಲಿ ಫಸ್ಟ್ ನೋಡಿ, ಫೈನ್ ಯಾವುದನ್ನು ಕೇಳಿರ್ತಾರೋ ಅದನ್ನೇ ಎಕ್ಸ್ ಅಂತ ಯಾವಾಗಲೂ ಬರ್ಕೋಬೇಕು. ಫಸ್ಟ್ ನೋಡ್ಕೊಳ್ಳಿ, ಲೆಟ್ ಕಾಸ್ಟ್ ಪ್ರೈಸ್ ನೋಡಿ, ಲೆಟ್ ಕಾಸ್ಟ್ ಪ್ರೈಸ್ ಬಿ ಎಕ್ಸ್ ಆಯ್ತು. ಬಟ್ ಇಲ್ಲಿ ನೋಡಿ, ದ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಅಂತಂದ್ರೆ ಇದೇನಾಗುತ್ತೆ, ಸೆಲ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ನೋಡಿ. ಎಸ್ ಪಿ ಅಂತೀವಿ, ಸಿ ಪಿ ಎಸ್ ಪಿ ಲೋಯರ್ ಕ್ಲಾಸಲ್ಲಿ ಕಲ್ತಿರ್ತೀರಾ. ಎಸ್ ಪಿ ಇಸ್ 24 ಆಯ್ತು. ಕ್ಲಿಯರ್ ಆಯ್ತಾ? ಈಗ ಅವ್ರೇನಂತ ಕೇಳ್ತಾರೆ, ಗೇನ್ ಆಸ್ ಮಚ್ ಆಸ್ ಪರ್ಸೆಂಟೇಜ್ ಆಸ್ ಎ ಕಾಸ್ಟ್ ಪ್ರೈಸ್. ನೋಡಿ, ಇಲ್ಲಿ ಗೇನ್ ಅಂತ ನಾವೇನು ಹೇಳ್ತೀವಿ ಅಥವಾ ಪ್ರಾಫಿಟ್ ಅಂತೀವಿ. ಗೇನ್ಸ್ ಜಾಗದಲ್ಲಿ ನೀವೇನಂತ ತಗೊಳ್ಬೋದು, ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಷ್ಟು? ಪ್ರಾಫಿಟ್ ಪರ್ಸೆಂಟೇಜ್. ಇದು ನಾಟ್ ಓನ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ಎಕ್ಸ್ ಅಂತ ಆಸ್ ದಿ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಈಗ ನಿಮಗೆ ಪ್ರಾಫಿಟ್ ಆದರೆ ಇದು ಪ್ರಾಫಿಟ್ ಪರ್ಸೆಂಟೇಜ್ ಆಯ್ತು. ಪ್ರಾಫಿಟ್ ಅಂದ್ರೆ ಹೇಗೆ ತಗೊಳ್ತೀರಾ? ಯಾವುದೇ ಒಂದು ವಸ್ತು ನಿಮಗೆ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಕನ್ಸಿಡರ್? ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಇರಬೇಕು ಯಾವಾಗ್ಲೂ. ನೋಡಿ, ಲಾಸ್ ಅಂತ ಬಂದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಅದೇ ಪ್ರಾಫಿಟ್ ಅಂತ ಬಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 24 ಇದೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ? ಎಕ್ಸ್ ಇದೆ. ಇಷ್ಟು ಬರ್ಕೊಳ್ಳಿ ಈ ಕೇಸಲ್ಲಿ. ನೋಡಿ ಇನ್ನೊಂದ್ಸರಿ, ಕಾಸ್ಟ್ ಪ್ರೈಸ್ ಎಷ್ಟು? ಎಕ್ಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 24. ಬಟ್ ಅವ್ರು ಹೇಳಿದ್ರು ಪ್ರಾಫಿಟ್ ಪರ್ಸೆಂಟ್. ನೋಡಿ ಇಲ್ಲಿ, ಗೇನ್ಸ್ ಆಸ್ ಮಚ್ ಪರ್ಸೆಂಟ್ ಆಸ್ ದಿ ಕಾಸ್ಟ್ ಪ್ರೈಸ್ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟ್. ನೋಡಿ, ಇನ್ಸ್ಟೆಡ್ ಆಫ್ ಗೇನ್ ಪರ್ಸೆಂಟ್ ನೀವು ಪ್ರಾಫಿಟ್ ಅಂತಾನು ಬರ್ಕೋಬಹುದು. ಓಕೆ, ವಿಚ್ ಇಸ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ನಿಮಗೆ ಪ್ರಾಫಿಟ್ ಎಷ್ಟು? ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ದಟ್ ಈಸ್ 24. ಈಗ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನ್ ಬರೀತಿದ್ರಿ? ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು, ಅರ್ಥ ಮಾಡ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು ಪ್ರಾಫಿಟ್. So which is equal to profit divided by cost price into 100. ನೋಡಿ, ಇದೇ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಅದೇ ಲಾಸ್ ಪರ್ಸೆಂಟೇಜ್ ಬರುತ್ತಾ? ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೇಮ್. ಈಗ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಂದ್ರೆ ನಮ್ಗೆ ಈಗ ತಾನೇ ಏನ್ ಬಂದಿದೆ ಇಲ್ಲಿ? 24 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟಿದೆ ಇಲ್ಲಿ? ಎಕ್ಸ್ ಇಂಟು 100. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಇಲ್ಲಿ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಇಲ್ಲಿ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಆಯಿತು, ವಿಚ್ ಇಸ್ ಈಕ್ವಲ್ ಟು ನೋಡಿ 100 ಇಂಟು 24 2400. 100 ಇಂಟು ಮೈನಸ್ ಎಕ್ಸ್ ಇಟ್ ಇಸ್ 100 ಎಕ್ಸ್ ಆಯ್ತು. ಈಗ ಇದಿಷ್ಟು ನಾವು ಈ ಕಡೆಗೆ ತಂದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 100 ಎಕ್ಸ್ ಆಗುತ್ತೆ. ಮೈನಸ್ 2400 ಈಕ್ವಲ್ 0. ನೋಡಿ, ಬಂತು, ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಸೊ ಈಗ ಇಲ್ಲಿ ಎಷ್ಟಾಗುತ್ತೆ ನೋಡಿ? 100 ಬರಬೇಕು ನಿಮಗೆ. ಸೊ 100 ಅಂದ್ರೆ ಎಷ್ಟಾಗುತ್ತೆ? 24 ಅಂತ ಇಟ್ಕೊಳ್ಳಿ. ಮಾಡ್ಬೋದಾ ನೋಡಿ? 12 2s are 24, 2400. ನೋಡಿ, 120 20 ತಗೊಂಡಾಗ 100 ಬರುತ್ತೆ. ಸೊ ಹೈಯೆಸ್ಟ್ ನಂಬರ್ ಇಟ್ ಇಸ್ 100 ಪ್ಲಸ್ ಇದೆ, ಇದು ಮೈನಸ್ ತಗೊಳ್ಳಿ. ಸೊ ಹಾಗಾದ್ರೆ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 120x ಮೈನಸ್ 20x ಮೈನಸ್ 2400 ಈಕ್ವಲ್ 0. ಹಾಗಾದ್ರೆ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಯ್ತು? ಎಕ್ಸ್ ಪ್ಲಸ್ 120. ಇಲ್ಲಿ ಮೈನಸ್ 20 ಕಾಮನ್ ತಗೊಂಡ್ರೆ ಏನಾಯ್ತು? ಎಕ್ಸ್ ಪ್ಲಸ್ 120 ಈಕ್ವಲ್ 0. ಹಾಗಾದ್ರೆ ಫೈನಲಿ ಇಲ್ಲಿ ನೋಡ್ತಾ ಬನ್ನಿ, ಎಕ್ಸ್ ಪ್ಲಸ್ 120 ಎಕ್ಸ್ ಮೈನಸ್ 20 ಈಕ್ವಲ್ 0. ಸೊ ಫೈನಲಿ ನೀವು ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ 120 ಈಕ್ವಲ್ 0. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ 120. ಅದೇ ಎಕ್ಸ್ ಮೈನಸ್ 20 ಈಕ್ವಲ್ 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು? 20 ಆಯ್ತು. ಸೊ ಹಾಗಾದ್ರೆ ವಾಟ್ ಇಸ್ ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್? 20. ಎಸ್ ನೋಡಿ, ಇದೀನಿ ಕ್ವೆಶ್ಚನ್. ಹಾಗಾದ್ರೆ ದೇರ್ ಫೋರ್ ಫೈನಲಿ ಏನಂತ ಬರಿಬೇಕು? ದಿ ಕಾಸ್ಟ್ ಪ್ರೈಸ್. ನೋಡಿ, ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್. ಸೊ ಆರ್ಟಿಕಲ್ is ₹20 ಕಾಸ್ಟ್ ಪ್ರೈಸ್. ಇಸ್ ಇಟ್ ಕ್ಲಿಯರ್? ನಾವು ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಒಂದೊಂದು ಕ್ವೆಶ್ಚನ್ಗೂ ಫಸ್ಟ್ ಡೇಟಾ ಯಾವ ತರ ಬರ್ಕೋಬೇಕು ಅಂತ ನೋಡಿ. ಇದೇ ಕೇಸಲ್ಲಿ ಲಾಸ್ ಅಂತಿದ್ರೆ ಕಾಸ್ಟ್ ಪ್ರೈಸ್ ಎಕ್ಸ್ ಅಂತ ತಗೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಬರ್ಕೊಳ್ಳಿ. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಸೇಮ್ ಆಸ್ ಕಾಸ್ಟ್ ಪ್ರೈಸ್ ಅಂತಾನೆ ಇರುತ್ತೆ. ಆಕ್ಚುಲಿ ಕ್ವೆಶ್ಚನ್ ಅಲ್ಲಿ ಇದೇ ತರ ಕೊಡ್ಬೇಕು. ಬಟ್ ಇಲ್ಲಿ ಲಾಸ್ ಅಂತ ಬರ್ಕೋತೀರಾ. ಇನ್ಸ್ಟೆಡ್ ಆಫ್ ಪ್ರಾಫಿಟ್ you are going to write it as loss. Loss ಅಂತ ಬಂದಾಗ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಬರಬೇಕು. ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಕ್ಲಿಯರ್ ಆಯ್ತಾ? ಈ ಫಾರ್ಮುಲಾ ಸೇಮ್. ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಲಾಸ್ ಬೈ ಸಿ ಪಿ ಇಂಟು 100. ಇದು ಸೇಮ್ ಇರುತ್ತೆ. ಬಟ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಬದಲು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಇದಿಷ್ಟು ಯಾವ್ದಾಯ್ತು? ಇದು ಕಾಸ್ಟ್ ಮತ್ತೆ ಲಾಸ್ಗೆ, ಪ್ರಾಫಿಟ್ ಅಂಡ್ ಲಾಸ್ ರಿಲೇಟೆಡ್ ಪ್ರಾಬ್ಲಮ್ ಇದು. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಎಸ್, ಇದು
ಇಟ್ ಕಮ್ಸ್ ಟು ಅ ವರ್ಕಿಂಗ್ ಡೇಸ್. ಇದು ಅಷ್ಟೇ ಯೂನಿಟರಿ ಮೆಥಡ್ ತಗೊಳ್ಳೋದು ಒಳ್ಳೇದು. ಇದನ್ನ ನೋಡಿ, ನಂದಾ ಟೇಕ್ 6 days ಲೆಸ್ ದೆನ್ ದಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಶೋಭಾ ಟು ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್. ಇಫ್ ಬೋತ್ ನಂದಾ ಅಂಡ್ ಶೋಭಾ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ಸೇಮ್ ವರ್ಕ್ ಇನ್ 4 days, ಇನ್ ಹೌ ಮೆನಿ ಡೇಸ್ ವಿಲ್ ಶೋಭಾ ಅಲೋನ್ ಕಂಪ್ಲೀಟ್ ದಿ ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ್ದನ್ನ ಎಕ್ಸ್ ಅಂತ ತಗೊಳ್ಬೇಕು, ಇಲ್ಲಿ ಯಾವ್ದನ್ನ ಕೇಳಿದ್ದಾರೆ, ಇನ್ ಹೌ ಮೆನಿ ಡೇಸ್ ಶೋಭಾ ಅಂತಾನೆ ಕೇಳಿದ್ದಾರೆ. ಹಾಗಾದ್ರೆ ನೀವು ಅವಳದೇ ಎಕ್ಸ್ ಅಂತ ತಗೊಳ್ಬಹುದು. ಇಲ್ವಾ, ಇನ್ನೂ ಒಂದು ಹಿಂಟ್ ಇದೆ. ನಂದಾ ಟೇಕ್ 6 days ಲೆಸ್ ದೆನ್ ದಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಶೋಭಾ ಅನ್ನೋದಾದ್ರೆ, ಅಂದ್ರೆ ಇಲ್ಲಿ ನಂದಾ ವರ್ಕಿಂಗ್ ಡೇಸ್ ನ ಶೋಭಾ ಜೊತೆ ಕಂಪೇರ್ ಮಾಡ್ತಾರೆ, ಅಂದ್ರೆ ಶೋಭಾಗಿಂತ 6 days ಕಮ್ಮಿ ಅಂತ ಹೇಳಿ. ಅಂದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಿರ್ತಾರೋ ಅದನ್ನ ಎಕ್ಸ್ ಅಂತ ತಗೊಳ್ಳಿ. ಇದು ಒಂದು ಸಿಂಪಲ್ ಹಿಂಟ್ ಇಲ್ಲಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಂತ ತಗೊಳ್ಬಹುದು, ಲೆಟ್ ಟೈಮ್ ಟೇಕನ್ ಬೈ ಅಥವಾ ಡೇಸ್ ಟೇಕನ್ ಬೈ. ಸೊ ಲೆಟ್ ಡೇಸ್ ಟೇಕನ್ ಬೈ ಶೋಭಾ is equal to x ಅಂತ ಕೊಡಿ. ಈಗ ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಒನ್ ನಂದಾ, ದೆನ್. ಸೊ ಹಾಗಾದ್ರೆ ಏನಾಯ್ತು, ದೆನ್ ಡೇಸ್ ಟೇಕನ್ ಬೈ ನಂದಾ. ಸೊ ಎಷ್ಟಾಗತ್ತೆ, ನಂದಾ ಇಸ್ ಈಕ್ವಲ್ ಟು ಎಷ್ಟಾಯ್ತು, ಎಕ್ಸ್ ಮೈನಸ್ 6 ಆಯ್ತು. ನೋಡಿ, ಎಕ್ಸ್ ಮೈನಸ್ 6. ಈಗ ನೋಡಿ, ಇದು ನಂಬರ್ ಆಫ್ ಡೇಸ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಕೆಲಸ ಮಾಡೋಕೆ ಯಾರೋ ಒಬ್ರು ಅನ್ಕೊಳ್ಳೋಣ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ ಪ್ಲೀಸ್. ಒಂದು ಕೆಲಸ ಮಾಡೋಕೆ ಇಫ್ ಇಟ್ ಟೇಕ್ 6 days, ದೆನ್ ವಾಟ್ ಇಸ್ ದ ವರ್ಕ್ ಡನ್ ಇನ್ ದಟ್ 1 day. ಈಗ 6 ದಿನ ಒಂದು ಕೆಲಸ ಮಾಡಿದ್ದಾರೆ ಅನ್ನೋದಾದ್ರೆ ಒಂದಿನಕ್ಕೆ ಎಷ್ಟು ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಟ್, ರೈಟ್, 1/x. ಕ್ಲಿಯರ್? ಸೊ ಹಾಗಾದ್ರೆ ಅಬ್ಸರ್ವ್ ಮಾಡಿ. ಸೊ ನಂದಾ ಟೇಕ್ 6 days ಲೆಸ್ ದೆನ್ ದಿ ನಂಬರ್ ಆಫ್ ಡೇಸ್ ಟೇಕನ್ ಬೈ ಶೋಭಾ ಟು ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್. ಈಗ ಒಂದು ಕೆಲಸ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ 5 days ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಕೆಲಸ ಮಾಡೋಕೆ 5 days ತಗೊಂಡಿದ್ದಾರೆ. ಹಾಗಾದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಆಗಿದೆ, ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ 1 day. ಓಕೆ, ಯೂನಿಟರಿ ಮೆಥಡ್. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ, 1/x ತಗೊಳ್ತೀವಿ. ದಟ್ ಒನ್ ವರ್ಕ್ ಡಿವೈಡೆಡ್ ಬೈ ಎಕ್ಸ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಡಿವೈಡೆಡ್ ಬೈ ದಟ್ 1 day, ಪರ್ಟಿಕ್ಯುಲರ್ 1 day ಎಷ್ಟು ಕೆಲಸ ಆಗಿದೆ ಅಂತ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಏನಂತ ಬರ್ಕೋಬಹುದು ಅಂತಂದ್ರೆ, ವರ್ಕ್ ನೋಡಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ಕೋತೀರಾ ಅಂದ್ರೆ, ವರ್ಕ್ ಕಂಪ್ಲೀಟೆಡ್. ನೋಡಿ, ಕಂಪ್ಲೀಟೆಡ್ ಇನ್ 1 day ಬೈ ಶೋಭಾ. ನೋಡಿ, ಬೈ ಶೋಭಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 1/x ಆಗುತ್ತೆ. ಬಿಕಾಸ್ ಶಿ ವಿಲ್ ಟೇಕ್ x days. ಸೊ ಹೌ ಮಚ್ ಫಾರ್ 1 day, 1/x. ಅದೇ ತರ ವರ್ಕ್ ಕಂಪ್ಲೀಟೆಡ್. ನೋಡಿ, ವರ್ಕ್ ಕಂಪ್ಲೀಟೆಡ್ ಇನ್ 1 day ಬೈ ನಂದಾ ಇಸ್ ಈಕ್ವಲ್ ಟು 1/x minus 6 ಅಂತ ತಗೊಳ್ಳಿ. ಡೈರೆಕ್ಟ್ಲಿ ವಿ ಕಾಂಟ್ ಟೇಕ್, ರೈಟ್. ಇಲ್ಲಿ ನಾವು ಬಿಕಾಸ್ ಟುಗೆದರ್ ಅಂತ ಹೇಳಿದ್ದಾರೆ ನೋಡಿ, ಟುಗೆದರ್ ಇನ್ 4 days ಅಂದಾಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡೇ. ನಮ್ ಡಿಪೆಂಡ್ಸ್ ಅಪಾನ್ ದ 1 day. ಈಗ ಅಕಾರ್ಡಿಂಗ್ ಟು ಕ್ವೆಶನ್ ಹೇಗೆ ಬರ್ಕೋತೀರಾ, ಇಲ್ಲಿ ನೋಡಿ, ಇಲ್ಲಿ ಟುಗೆದರ್ ಅಂತಿದೆ. ಟುಗೆದರ್ ಅಂದ್ರೆ ಏನರ್ಥ, 1/10. ಈ ತರ ಇಲ್ಲೂ ಅಷ್ಟೇ ನೋಡಿ, ದ ಸೇಮ್ ಥಿಂಗ್ ವಿ ಟುಕ್ ಹಿಯರ್. ಹಾಗಾದ್ರೆ ಅವೆರಡು ಪ್ರಕಾರ 1/x ಪ್ಲಸ್ 1/x minus 6. ನೋಡಿ, 6 days ಲೆಸ್, ವಿಚ್ ಇಸ್ ಈಕ್ವಲ್ ಟು 4 days ಅಂತಿದೆ. ಸೊ ಇಬ್ರು ಸೇರಿ ಅದಕ್ಕೆ ನಾವು ಪ್ಲಸ್ ಅಂತ ತಗೊಂಡಿರೋದು. 4 days ಅಂತಾಗ ಅಗೇನ್ ಫಾರ್ 1 day ಇಟ್ ಇಸ್ 1/4. ಕ್ಲಿಯರ್ ಆಯ್ತಾ? ಈಗ ಎಲ್ ಸಿ ಎಂ ತಗೊಳ್ತಾ ಹೋಗೋಣ. ನೋಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ 6 ಎಲ್ ಸಿ ಎಂ ಆಯ್ತು. 1 ಇಂಟು ಎಕ್ಸ್ ಮೈನಸ್ 6, ಎಕ್ಸ್ ಮೈನಸ್ 6, 1 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 1/4 ಆಯ್ತು. ಈಗ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ 2x ಮೈನಸ್ 6 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ 6x ವಿಚ್ ಇಸ್ ಈಕ್ವಲ್ ಟು 1/4. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 6x ವಿಚ್ ಇಸ್ ಈಕ್ವಲ್ ಟು, ಇಲ್ಲೇ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡಿ, 2 4 2s 8x, 6 4s 24. ಈ ಕಮ್ 6x, ಇಲ್ಲೇ ನೋಡಿ, ಮೈನಸ್ 6x ಮೈನಸ್ 8x ಪ್ಲಸ್ 24 ಈಕ್ವಲ್ 0 ಆಯ್ತು. ಇಲ್ಲೇ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 6x ಮೈನಸ್ 8x ಎಷ್ಟಾಗುತ್ತೆ, ಮೈನಸ್ 14x ಪ್ಲಸ್ 24 ಆಯಿತು. ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಿಮಗೆ 24 ಬೇಕು, ಪ್ಲಸ್ 24. ಕ್ಲಿಯರ್ ಆಯ್ತಾ? ಪ್ಲಸ್ 24, 12 2s ತಗೊಳ್ಬೋದು. ಸೊ ಬೋತ್ ಆರ್ ಮೈನಸ್ ನಾವು, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್, 12 2s 24. ಸೊ ಮೈನಸ್ 12 ಮೈನಸ್ 2 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಮೈನಸ್ 14. ಹಾಗಾದ್ರೆ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾನು, ಎಕ್ಸ್ ಸ್ಕ್ವೇರ್ ಮೈನಸ್ 12x ಮೈನಸ್ 2x ಪ್ಲಸ್ 24 ಈಕ್ವಲ್ 0. ಸೊ ಎರಡನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಎಕ್ಸ್ ಕಾಮನ್ ತೊಗೊಂಡ್ರೆ ಏನಾಯ್ತು, ಎಕ್ಸ್ ಮೈನಸ್ 12, ಇಲ್ಲಿ ಮೈನಸ್ 2 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 12 ಈಕ್ವಲ್ 0. ನೋಡಿ, ಎಕ್ಸ್ ಮೈನಸ್ 12 ಎಕ್ಸ್ ಮೈನಸ್ 2 ಈಕ್ವಲ್ 0. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಎಕ್ಸ್ ಮೈನಸ್ 12 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 12 ಆಯ್ತು. ಕ್ಲಿಯರ್? ಅದೇ ತರ ನೋಡಿ, ಎಕ್ಸ್ ಮೈನಸ್ 2 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು 2.
ಮ್ಯಾಮ್ ಇಲ್ಲಿ ಎರಡೂ ಪಾಸಿಟಿವ್ ವ್ಯಾಲ್ಯೂ ಬಂತಲ್ಲ ಮ್ಯಾಮ್, ಯಾವ್ದನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಡೌಟ್ ಬಂದಿರುತ್ತೆ. ಈಗ ನೋಡಿ, ಇದು ಎಕ್ಸ್ ಅನ್ನೋದು ಯಾರ್ದು? ಶೋಭಾದು, ಹೌದಾ? ಶೋಭಾ 2 ದಿನ ತಗೊಂಡಿದ್ದಾಳೆ ಅಂತಂದ್ರೆ ನಂದ ಅವಳಿಗಿಂತ 6 days ಕಮ್ಮಿ ಅಂತ ಆಯ್ತು. ಹಾಗಾದ್ರೆ ಅವಳು ಮಾಡಿರೋದೇ 2 ಅಂದ್ರೆ ಅದರಲ್ಲಿ -6 ಅಂತ ಮಾಡಕ್ ಸಾಧ್ಯ ಇದೆಯಾ? ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಇಲ್ಲಿ 2 ವ್ಯಾಲ್ಯೂ ಎಕ್ಸ್ ಬಂದಿದೆ, ಸೊ 2 ಪಾಸಿಟಿವ್ ಇದೆ. ಬಟ್ ಇಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಅಂತ ಬಂದ್ರೆ, ಇಫ್ ಐ ಕನ್ಸಿಡರ್ 2 days, ಶೋಭಾ 2 days ಮಾಡಿದಾಳೆ ಅಂತಂದ್ರೆ, ಬಟ್ ನಂದಾದ್ರು ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರೋದು? ಶೋಭನ್ ಜೊತೆ. ಅವಳಿಗಿಂತ 6 ದಿನ ಕಮ್ಮಿ ಅಂದ್ರೆ ಅವಳು ಮಾಡಿರೋದೇ 2, 6 ದಿನ ಹೇಗೆ ಕಮ್ಮಿ ಮಾಡೋಕ್ಕಾಗತ್ತೆ, ಹೌದಾ? ಸೊ ಯು ಹ್ಯಾವ್ ಟು ಗೋ ಫಾರ್ 12. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನಾವು. ಹಾಗಾದ್ರೆ ದೇರ್ ಫೋರ್ ಶೋಭಾ ಅಲೋನ್ ಕಂಪ್ಲೀಟ್ ದ ವರ್ಕ್ ಇನ್ 12 days. ಹಾಗಾದ್ರೆ ಏನ್ ಬರೀತೀರಾ? ಶೋಭಾ ಅಲೋನ್ ಕಂಪ್ಲೀಟ್ ದಿ ವರ್ಕ್ ಇನ್ 12 days. ನೋಡಿ, ಇದನ್ನ ಬರೀಲೇಬೇಕು, ಬಿಕಾಸ್ ಇದು ಯಾವ ವ್ಯಾಲ್ಯೂನ ನೀವು ಕನ್ಸಿಡರ್ ಮಾಡಿದೀರಾ ಅನ್ನೋದು ಅರ್ಥ ಆಗ್ಬೇಕು ಅನ್ನೋದಾದ್ರೆ ಇದನ್ನ ಬರೀಲೇಬೇಕಾಗತ್ತೆ. ಇಸ್ ಇಟ್ ಕ್ಲಿಯರ್ ನಾವು? ಯಾ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಯಾ, ಈಗ ನೋಡಿ, ಈಗ ಹೇಳ್ತಾ ಇರೋ 2 ಕ್ವೆಶನ್ ಮೋಟಾರ್ ಬೋಟ್ಗೆ ರಿಲೇಟೆಡ್ ಆಗಿರೋದು. ಸೊ ಇದನ್ನು ಕೂಡ ಕೊಡುವಂತ ಚಾನ್ಸಸ್ ಇದೆ. ನಾನು ಓನಾಗಿ ಕೊಟ್ಟಿದ್ದೀನಿ, ಇನ್ನೊಂದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಸೈಸ್ ಅಲ್ಲಿ ಇರೋ ಕ್ವೆಶನ್ ಕೊಟ್ಟಿದ್ದೀನಿ, ಬಿಕಾಸ್ ಅದನ್ನೇ ಕೊಡಬಹುದು ಅಂತ ಅನ್ಕೊಂಡು. ಓಕೆ, ಸೊ ಇಲ್ಲಿ ನೋಡಿ, 6th one, ಸೇಲರ್ ಶಿವು covered a distance of 8 kilometers in 1 hour 40 minutes downstream and returns to the starting point. If the speed of stream is 2 kilometers per hour, find the speed of boat in still water ಅಂತ ಇದೆ. ಇದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿದ್ದೀನಿ, ಹೌದಾ? ಇಲ್ಲಿ ಟೋಟಲ್ ಎಷ್ಟು ಡಿಸ್ಟೆನ್ಸ್, ಇದು ಕೂಡ ಸ್ಪೀಡ್ ರಿಲೇಟೆಡ್ ಆಗಿರುವಂತ ಕ್ವೆಶನ್. ಸೊ ನಿಮಗೆ ಟೈಮ್ಗೆ ಸ್ಪೀಡ್ ರಿಲೇಟೆಡ್ ತಗೊಳ್ಳಿ, ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ. ಇಲ್ಲಿ ನಿಮಗೆ ಅಪ್ ಸ್ಟ್ರೀಮು ಇದೆ, ಡೌನ್ ಸ್ಟ್ರೀಮು ಇದೆ. ಸೊ ಇಲ್ಲಿ ನಾನು ರೈಟ್ ಸೈಡ್ ಅಲ್ಲಿ ಬರಿತೀನಿ ನೋಡಿ. ಡೌನ್ ಸ್ಟ್ರೀಮ್ ಆದ್ರೆ ನೀವು ಹೇಗೆ ತಗೊಳ್ತೀರಾ ಅಂತಂದ್ರೆ, ಫಾರ್ಮುಲಾ ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ನೋಡಿ, ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ಪ್ಲಸ್ ಬರಬೇಕು, ಸ್ಪೀಡ್ ಆಫ್ ಸ್ಟ್ರೀಮ್ ಬರಬೇಕು. ಇನ್ನೊಂದ್ಸರಿ ನೋಡ್ಕೊಂಡು ಬಿಡಿ ಇದನ್ನ, ಪ್ಲೀಸ್ ನೆನ್ಪಿಟ್ಕೊಳ್ಳಿ ಇದು ಪ್ಲೀಸ್. ಡೌನ್ ಸ್ಟ್ರೀಮ್ ಅಂದಾಗ ಪ್ಲಸ್ ಬರಬೇಕು, ಬಿಕಾಸ್ ಡೌನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಎನರ್ಜಿ ಆಡಪ್ ಆಗುತ್ತೆ. ಅರ್ಥ ಆಗ್ತದೆ ನಿಮ್ಗೂ ಅಷ್ಟೇ, ಡೌನ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಯಾವುದೇ ಎನರ್ಜಿ ಲಾಸ್ ಆಗಲ್ಲ, ಇಟ್ ವಿಲ್ ಬಿ ಆಡಪ್. ಸೊ ಹಾಗಾಗಿ ಪ್ಲಸ್, ಯಾವ್ದ್ರ ಪ್ಲಸ್ ಆಗಬೇಕು ನೋಡಿ, ಹೇಗೆ ಕೊಟ್ಟಿದ್ರು ಫಸ್ಟ್ ಸ್ಟಿಲ್ ವಾಟರ್ ಬರಬೇಕು, ಆಮೇಲೆ ಸ್ಟ್ರೀಮ್ ಬರಬೇಕು. ನೆನಪಲ್ಲಿರ್ಲಿ, ನಿಂತಿರೋ ನೀರು ಆಮೇಲೆ ಹರಿತಿರೋ ನೀರು. ಕ್ಲಿಯರ್ ಆಯ್ತಾ? ಸೊ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ಆಗಬೇಕು. ಅದೇ ಅಪ್ ಸ್ಟ್ರೀಮ್ ತಗೊಂಡೆ ಅಂತ ಇಟ್ಕೊಳ್ಳಿ, ಇದು ಸ್ಪೀಡ್, ಇದು ನೆನಪಲ್ಲಿರ್ಲಿ, ಇದು ಸ್ಪೀಡ್. ಡೌನ್ ಸ್ಟ್ರೀಮ್ ಮತ್ತೆ ಅಪ್ ಸ್ಟ್ರೀಮ್ ಅನ್ನೋದು ಸ್ಪೀಡ್, ಇದು ನೆನಪಲ್ಲಿರ್ಲಿ. ಸೊ ಅಪ್ ಸ್ಟ್ರೀಮ್ ಅಂತ ಬಂದಾಗ ಸ್ಟಿಲ್ ವಾಟರ್ ನೋಡಿ, ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್, ಸ್ಪೀಡ್ ಆಫ್ ಸ್ಟ್ರೀಮ್ ಬರಬೇಕು. ಇದನ್ನೊಂದ್ ಕಡೆ ನೋಟ್ ಮಾಡ್ಕೊಂಡ್ ಬಿಡಿ. ಕ್ಲಿಯರ್ ಆಯ್ತಾ? ಈಗ ಅವ್ರೇನಂತ ಹೇಳ್ತಾ ಇರೋದು, ಒಟ್ಟಿಗೆ ಡೌನ್ ಸ್ಟ್ರೀಮ್ ಹೋಗಿ ವಾಪಸ್ ಬಂದಿರೋದು. ಸೊ ಹಾಗಾದ್ರೆ ಇವೆರಡರ ಮಧ್ಯೆ ಏನಾಗಬೇಕು, ಪ್ಲಸ್ ಆಗಬೇಕು. ಕ್ಲಿಯರ್ ಆಯ್ತಾ? ಈಗ ಟೈಮು ಎಷ್ಟು ಅವರ್ ಅಂತ ಹೇಳ್ತಾರೆ, 1 hour 40 minutes. ಸೊ ನೋಡಿ, ಕಂಪ್ಲೀಟ್ ಆ 1 hour 40 minutes ನ ನೀವು ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಅವರ್. 1 hour 40 minutes ನ ಏನು ಅವರ್ಗೆ ಅಂದ್ರೆ ಡಿವೈಡೆಡ್ ಬೈ 60 ಮಾಡ್ತೀರಾ ನೋಡಿ, ಎಷ್ಟಾಗುತ್ತೆ? ಯು ಗೋಯಿಂಗ್ ಟು ಕ್ಯಾನ್ಸಲ್ ಇಟ್. ಕ್ಯಾನ್ಸಲ್ ಆಯ್ತು. ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 2 2s 2 3s. ಇಲ್ಲೇ ನೋಡಿ, 3 1s 3, 3 + 2 5/3 ಆಯ್ತು. ನೋಡಿ, ಇದನ್ನೇನಂತ ಬರ್ಕೋಬಹುದು, 5/3 ಅಂತ ನೀವು ಬರೀಬಹುದು. 1 hour 40 minutes ನ ಯು ಕ್ಯಾನ್ ರೈಟ್ ಇಟ್ ಆಸ್ 5/3. ನೋಡಿ, 3 1s 3, 3 + 2 5/3 ಆಗುತ್ತೆ. ಕ್ಲಿಯರ್ ಆಯ್ತಾ? ಈಗ ನಾವು ಕೇಳಿದಾರೆ ಇಲ್ಲಿ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಯಾವ್ದನ್ನ ಫೈಂಡ್ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಅದನ್ನೇ ಎಕ್ಸ್ ಅಂತ ತಗೊಳ್ಳಿ. ಲೆಟ್ ನೋಡಿ, ಲೆಟ್ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ನೋಡಿ, ಯಾವ್ದನ್ನ ಕೇಳಿರ್ತಾರೋ ಅದನ್ನ, ಸ್ಟಿಲ್ ವಾಟರ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ವಾ? ಓಕೆ, ಈಗ ಫಸ್ಟ್ ಡೌನ್ ಸ್ಟ್ರೀಮ್ ಬರ್ಕೊಳ್ಳಿ. ಡೌನ್ ಸ್ಟ್ರೀಮ್ ಎಷ್ಟಾಗಿದೆ, ಡೌನ್ ಸ್ಟ್ರೀಮ್ ಏನಂತ ಬರ್ಕೋತೀರಾ ನೋಡಿ, ಇಲ್ಲಿ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್, ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಸ್ಟಿಲ್ ವಾಟರ್ ನೀವೇನಂತ ತಗೊಂಡಿದ್ದೀರಾ, ಎಕ್ಸ್ ಬರುತ್ತೆ, ಪ್ಲಸ್ ಅಲ್ವಾ? ಸ್ಟ್ರೀಮ್ ಎಷ್ಟು ಕೊಟ್ಟಿದ್ದಾರೆ, 2x + 2 ಆಯ್ತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅಪ್ ಸ್ಟ್ರೀಮ್. ಅವಾಗ ಈಗ ಅಪ್ ಸ್ಟ್ರೀಮ್ ಹೋಗಿದೆ, ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ಅಗೇನ್ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ನೋಡಿ, ಅಷ್ಟೇ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು ನಾನು? ಕೆಲವೊಂದು ಟೈಮ್ ನೋಡಿ, ಸ್ಟಿಲ್ ವಾಟರ್ ಕೊಟ್ಟಿರ್ತಾರೆ, ಸ್ಟ್ರೀಮ್ ಕೇಳಿರ್ತಾರೆ, ಅವಾಗ ನೋಡಿ ನಿಮಗೆ ನಂಬರ್ ಬಂದು ಆಮೇಲೆ ಎಕ್ಸ್ ಬಂದಿರುತ್ತೆ. ನಿಮಗೆ ಸ್ಟಿಲ್ ವಾಟರ್ ಕೇಳ್ತಿದ್ರೆ ಎಕ್ಸ್ ಬಂದು ಆಮೇಲೆ ನಂಬರ್ ಬಂದಿರುತ್ತೆ. ಡೌನ್ ಸ್ಟ್ರೀಮ್ ಆದ್ರೆ ಪ್ಲಸ್ ಇರಲಿ, ಅಪ್ ಸ್ಟ್ರೀಮ್ ಆದ್ರೆ ಮೈನಸ್ ಇರಲಿ. ಕ್ಲಿಯರ್ ಆಯ್ತಾ?
ಈಗ ಟೈಮ್ ರಿಲೇಟೆಡ್ ಹೋಗೋಣ. ಟೈಮ್ ಅಂತ ಬಂದಾಗ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 8 ಡಿವೈಡೆಡ್ ಬೈ ಫಸ್ಟು ಡೌನ್ ಸ್ಟ್ರೀಮ್ ಹೋಗಲಿ ಯಾವುದು x+2. ಇದು ಟುಗೆದರ್ ಒಟ್ಟಿಗೆ ಹೋಗಿ ಬಂದಿರೋದ್ರಿಂದ ಇವೆರಡರ ಮಧ್ಯೆ ಪ್ಲಸ್ ಇರಬೇಕು. ಯಾವಾಗ ಮೈನಸ್ ಬರುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಅಗೇನ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಪ್ ಸ್ಟ್ರೀಮ್, ಅವಾಗ ಏನಾಯ್ತು x-2 ವಿಚ್ ಇಸ್ ಈಕ್ವಲ್ ಟು 5/3. ನೋಡಿ ತಗೊಳ್ಳೋಣ, LCM ತಗೊಂಡ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ x+2 ಇಂಟು x-2 ಆಗುತ್ತೆ. ಫಸ್ಟ್ 8 ಮಲ್ಟಿಪ್ಲೈ ಮಾಡೋಣ. ನೋಡಿ 8 ಇಂಟು x ಏನಾಯಿತು 8x, 8 ಇಂಟು -2 -16 ಆಯ್ತು. ಈಗ ಈ ಕಡೆ ಬರೋಣ, 8 ಇಂಟು x ಪ್ಲಸ್ 8x, 8 ಇಂಟು +2 +16 ಆಯ್ತು ವಿಚ್ ಇಸ್ ಈಕ್ವಲ್ ಟು 5/3. ಇಲ್ಲಿ ಅಬ್ಸರ್ವ್ ಮಾಡಿ, +16 -16 ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಟೈಮ್ ರಿಲೇಟೆಡ್ ಆಗಿ ನಾವು ಕಂಪ್ಲೀಟ್ 8x ಪ್ಲಸ್ 8x 16x. ನೋಡಿ ನೋಡೋಕೆ ಯಾವ ಥರ ಇದೆ, ಐಡೆಂಟಿಟಿ ಅಲ್ವಾ. a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ a² ಮೈನಸ್ b² ಆದರೆ x² ಮೈನಸ್ 2² ಅಂದರೆ 4 ವಿಚ್ ಇಸ್ ಈಕ್ವಲ್ ಟು 5/3. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ನೋಡಿ ಏನಾಯ್ತು ಇಲ್ಲಿ, x² ಇಂಟು 5 5x², 4 ಇಂಟು 5 ಇಟ್ ಇಸ್ -20, 16 3s 48x ಆಯ್ತು. ಇದನ್ನಿಷ್ಟು ಕಂಪ್ಲೀಟ್ ಈ ಕಡೆಗೆ ಬಂದರೆ ಏನಾಯಿತು, 5x² minus 48x minus 20 equals 0. ಈಗ ನಾವು ವಿ ಹ್ಯಾವ್ ಟು ಫೈಂಡ್ ದಿ ಫ್ಯಾಕ್ಟರೈಸೇಷನ್. ಬರೀ ನೋಡಿ -20 ತಗೊಳ್ಬಾರ್ದು, ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಎ. ನೋಡಿ ಎ 1 ಆಗಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಸಿ ಆಸ್ ಅ ಫ್ಯಾಕ್ಟರ್. ಬಟ್ ಎ ನೋಡಿ 5 ಇದೆ, ಸೊ ಕಂಪ್ಲೀಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ದಿಸ್. ನೋಡಿ 5 2s -100 ಬಂದಿದೆ, ಮಿಸ್ 100. ಸೊ 48 ಅಂತಂದ್ರೆ ವಿ ಕ್ಯಾನ್ ಟೇಕ್ ಇಟ್ ಆಸ್ 52s ತಗೊಳ್ಬೋದಾ, 52s 100. ಬಟ್ ಯು ಹ್ಯಾವ್ -48 -50 +2 ಬರ್ಕೊಳ್ಳಿ ಅಷ್ಟೇ. ನೋಡಿ 5x² -50x plus 2x minus 20 equals 0. ಈಗ ಕಾಮನ್ ನೋಡಿ, ವಿ ಕ್ಯಾನ್ ಟೇಕ್ ಇನ್ ದಿಸ್ 5x ಕಾಮನ್ ತಗೋಬಹುದು. ಸೊ ಇಟ್ ಬಿಕಮ್ಸ್ x minus 10. ಇದರಲ್ಲಿ +2 ಕಾಮನ್ ತಗೊಂಡ್ರೆ x minus 10 equals 0. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು, x minus 10 5x plus 2 equals 0 ಆಯಿತು. ಸೊ ಇಫ್ ವಿ ಸಿಂಪ್ಲಿಫೈ x minus 10 equals 0, x is equal to 10. ಸೊ ಇಲ್ಲೇನಾಯಿತು 5x plus 2 equals 0, x is equal to -2/5 ಆಯಿತು. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ನೆಗೆಟಿವ್ ವ್ಯಾಲ್ಯೂ, ವಿ ಆರ್ ಗೋಯಿಂಗ್ ಟು ಫಾರ್ ಪಾಸಿಟಿವ್. ಸೊ x is equal to 10 ಆಯಿತು. ಹಾಗಾದರೆ therefore ಏನಂತ ಬರೀತೀರಾ, ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್. ಸೊ therefore ಸ್ಪೀಡ್ ಆಫ್ ಬೋಟ್ ನೋಡಿ, ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಏನಾಗುತ್ತೆ, ಸ್ಟಿಲ್ ವಾಟರ್ ಇಸ್ ಎಷ್ಟು 10 km/h ಆಯಿತು. ಕ್ಲಿಯರ್ ಆಯ್ತಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸುಲಭ. ಕ್ವೆಶನ್ಸ್ನ ಹೇಳಿದ್ನಲ್ಲ, ಇದೊಂದು ನೆನ್ಪಿಟ್ಕೊಂಬಿಡಿ, ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ಬರಬೇಕು ಯಾವಾಗಲೂ ಅಷ್ಟೇ. ಫಸ್ಟ್ ಸ್ಟಿಲ್ ವಾಟರ್, ಆಮೇಲೆ ಸ್ಟ್ರೀಮು. ಡೌನ್ ಸ್ಟ್ರೀಮ್ ಆದರೆ ಅವೆರಡರ ಮಧ್ಯೆ ಪ್ಲಸ್ ಇರಬೇಕು, ಅಪ್ ಸ್ಟ್ರೀಮ್ ಆದರೆ ಅವೆರಡರ ಮಧ್ಯೆ ಮೈನಸ್ ಇರಬೇಕು. ಬಟ್ ಆ ಈಕ್ವೇಶನ್ ಬರ್ಕೋಬೇಕಾದ್ರೆ ಏನು ಮಾಡಬೇಕು, ಟುಗೆದರ್ ಹೋಗಿ ಟೋಟಲ್ ಟೈಮ್ ಟೇಕ್ ಅಂತ ಬಂದಾಗ ಪ್ಲಸ್ ಇರಲಿ ಅವೆರಡರ ಮಧ್ಯೆ. ಬಟ್ ಮೈನಸ್ ಯಾವಾಗ ಬರುತ್ತೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ದಿಸ್ ಇಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ನೋಡಿ. ಎ ಮೋಟಾರ್ ಬೋಟ್ ಹೂ ಸ್ಪೀಡ್ ಈಸ್ 18 km/h ಇನ್ ಸ್ಟಿಲ್ ವಾಟರ್. ಇಲ್ಲಿ ಸ್ಟಿಲ್ ವಾಟರ್ ಕೊಟ್ಟಿದ್ದಾರೆ. ಟೇಕ್ಸ್ 1 hour ಮೋರ್ ಟು ಗೋ 24 ಅಪ್ ಸ್ಟ್ರೀಮ್ ದೆನ್ ದಿ, ಅಂದ್ರೆ ಕಂಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ, ಟುಗೆದರ್ ಇಲ್ಲ. ನೋಡಿ ಆ ಕ್ವೆಶನ್ಗೂ ಈ ಕ್ವೆಶನ್ಗೂ ಒಂಚೂರು ಕಂಪೇರ್ ಮಾಡಿ. ಅಲ್ಲಿ ದ ಟೋಟಲ್ ಟೈಮ್ ಟೇಕನ್ ಟು ಕವರ್ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟಿಗೆ ಅಪ್ ಸ್ಟ್ರೀಮ್, ಅಲ್ಲಿ ಪ್ಲಸ್ ಬರುತ್ತೆ. ಬಟ್ ಇಲ್ಲಿ ಒಂದನ್ನ ಇನ್ನೊಂದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಮೋಟಾರ್ ಬೋಟ್ ಹೂ ಸ್ಪೀಡ್ ಈಸ್ 18 km/h ಇನ್ ಸ್ಟಿಲ್ ವಾಟರ್ ಟೇಕ್ಸ್ 1 hour ಮೋರ್ ಟು ಗೋ 24 km ಅಪ್ ಸ್ಟ್ರೀಮ್ ದೆನ್ ಟು ರಿಟರ್ನ್ ಡೌನ್ ಸ್ಟ್ರೀಮ್ ಟು ದ ಸೇಮ್ ಸ್ಪಾಟ್ ಅಂತ. 1 hour ಮೋರ್ ಅಂತಿದೆ ಅಥವಾ 1 hour ಲೆಸ್ ಅಂತಿದೆ. ಈ ತರ ಕಂಪೇರ್ ಮಾಡ್ತಿದ್ದಾಗ ಯು ಹ್ಯಾವ್ ಟು ಗೋ ಫಾರ್ ಮೈನಸ್. ಕ್ಲಿಯರ್ ಆಗ್ತಿದ್ಯಾ ಹೇಳ್ತಾ ಇರೋದು? ಎಸ್. ಈಗ ನೋಡಿ ಯಾವ್ದನ್ನ ಕೇಳಿದ್ದಾರೆ, ಸ್ಪೀಡ್ ಆಫ್ ಸ್ಟ್ರೀಮ್. ಹಾಗಾದ್ರೆ ಏನ್ ಬರ್ಕೋತೀರಾ, ಲೆಟ್ ನೋಡಿ, ಲೆಟ್ ಸ್ಪೀಡ್ ಆಫ್ ಸ್ಟ್ರೀಮ್ ಇಸ್ ಈಕ್ವಲ್ ಟು x km/h. ನೋಡಿ ಇಲ್ಲಿ ನಾನು ಇವಾಗ ಡೈರೆಕ್ಟ್ ಆಗಿ ಬರೀತಿದ್ದೀನಿ. ಸೊ ಫಸ್ಟ್ ಏನ್ ಬರ್ಕೋತೀರಾ, ಡೌನ್ ಸ್ಟ್ರೀಮ್. ನೋಡಿ ಡೌನ್ ಸ್ಟ್ರೀಮ್ ಇಸ್ ಈಕ್ವಲ್ ಟು, ಡೌನ್ ಸ್ಟ್ರೀಮ್ ಅಂತ ಬಂದಾಗ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಇಟ್ ಇಸ್ ಡಿಸ್ಟೆನ್ಸ್ ಎಷ್ಟು ಟೋಟಲ್ 24. ಬೇಕಾದ್ರೆ ಇಲ್ಲಿ ಕೂಡ ಬರೀರಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 24 km. ಈಗ ಡೌನ್ ಸ್ಟ್ರೀಮ್ ಅಂದ್ರೆ ಏನ್ ಬರಬೇಕು, ಪ್ಲಸ್ ಸ್ಟಿಲ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ 18 + x. ಈಗ ಅಪ್ ಸ್ಟ್ರೀಮ್ ಬರೋಣ, ಅಪ್ ಸ್ಟ್ರೀಮ್ ಇಸ್ ಈಕ್ವಲ್ ಟು ದ ಸೇಮ್ 24 ಡಿವೈಡೆಡ್ ಬೈ 18 - x. ಕ್ಲಿಯರ್ ಆಯ್ತಾ? ಈಗ ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು, 1 hour. ಕ್ಲಿಯರ್ ಆಯ್ತಾ?
ಹಾಗಾದ್ರೆ ಇಲ್ಲಿ ನೋಡಿ ಏನಂತ ಹೇಳ್ತಾರೆ, ಯಾವ್ದು ಜಾಸ್ತಿ ತಗೊಳ್ಳೋದು, ಅಪ್ಸ್ಟ್ರೀಮ್. ಸೊ ಇಟ್ ಟೇಕ್ಸ್ 1 hour more to go 24 upstream ದೆನ್ ಟು ರಿಟರ್ನ್ ದಿ ಡೌನ್ ಸ್ಟ್ರೀಮ್. ಹಾಗಾಗಿ ಸೊ ಫಸ್ಟ್ ಯಾವ್ದು ಮೈನಸ್ ಬರ್ಕೋತೀರಾ ಪ್ಲಸ್ ಬರ್ಕೋತೀರಾ, ಮೈನಸ್ಸೇ ಫಸ್ಟು, ಆಮೇಲೆ ಪ್ಲಸ್ ಬರಲಿ, ಆಮೇಲೆ ಅವೆರಡರ ಮಧ್ಯೆ ಏನು ಬರಬೇಕು, ಮೈನಸ್. ಸೊ ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವೆಶನ್ ಏನು ಬರ್ಕೋಬಹುದು ನೀವು, 24 divided by 18 ಮೈನಸ್ ಬರಬೇಕು. ಯಾಕೆ ಕಂಪೇರ್ ಮಾಡ್ತಾರೆ, ಯು ಹ್ಯಾವ್ ಟು ಗೆಟ್ ಮೈನಸ್. ರಿಮೈನಿಂಗ್ ಏನು ಬರುತ್ತೆ, 24 divided by 18 plus x is equal to 1 hour less. ಈಗ ಎಲ್ ಸಿ ಎಮ್ ಏನಾಗುತ್ತೆ ನೋಡಿ, 18 minus x 18 plus x, ಓಕೆ, ವಿಚ್ ಇಸ್ ಈಕ್ವಲ್ 24. ಇಲ್ಲೇ ನೋಡಿ ಬೇಕಾರೆ ಮ್ಯಾಮ್ ಇಟ್ 24 into 18 ಕಷ್ಟ ಮ್ಯಾಮ್ ನಮಗೆ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯಿತು ಅಂತಂದ್ರೆ ಯು ಕ್ಯಾನ್ ಟೇಕ್ 24 ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಸೊ ಯು ವಿಲ್ ಗೆಟ್ 1. ಸೊ 1 into 18 plus x 18 plus x ಆಯಿತು. ಅಗೇನ್ -1 into 18 minus x, ನೋಡಿ -1 into 18 minus 18 minus into minus plus x ಆಯಿತು, ವಿಚ್ ಇಸ್ ಈಕ್ವಲ್ ಟು 1. ನೋಡಿ ಪ್ಲಸ್ 18 minus 18 ಕ್ಯಾನ್ಸಲ್ ಆಗಿಬಿಡ್ತು. ಕ್ಲಿಯರ್ ಆಯ್ತಾ, ಉಳ್ಕೊಳ್ಳೋದೇನು 24 x plus x 2x divided by how it is looking like a plus b into a minus b, 18 square minus x square, 18 square ಅಂದರೆ 324 minus x square is equal to 1 ಆಯಿತು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು ನೋಡಿ, 24 2s 48x is equal to 324 minus x square. ಕಂಪ್ಲೀಟ್ ಈ ಕಡೆಗೆ ಬರಲಿ. ಸೊ minus x square becomes plus x square, ಇಲ್ಲಿ ಪ್ಲಸ್ 48x ಹಾಗೆ ಇರುತ್ತೆ, ಪ್ಲಸ್ 324 ಬಿಕಮ್ಸ್ minus 324 equals 0 ಆಯಿತು. ಕ್ಲಿಯರ್ ಆಯ್ತಾ. ಈಗ ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಮಾಡಿ, ಆರ್ ಯು ಕ್ಯಾನ್ ಗೋ ಫಾರ್ ಸಿಂಪ್ಲಿಫಿಕೇಶನ್. ಓಕೆ, ಈಗ ನೋಡಿ minus 324 you can go. So 2 ಇಂದ ಡಿವೈಡ್ ಮಾಡಿ, ನೋಡಿ 2 1s are 2, 6s are 2s are, again 2, how much will get 2s ಅಂತಂದ್ರೆ 2 8s are, right, 2 8s are 16, 1s are, again 3 27s are, 3 9s are, again 3 3s are. ಈಗ ನಮ್ಗೆ ಏನು ಬರಬೇಕು, 48 ಬರಬೇಕು, ಪ್ಲಸ್ 9 6 are 54, ಅಗೇನ್ ರಿಮೈನಿಂಗ್ ಅಬ್ಸರ್ವ್ 3 3s are 9, 54 6 ಮಾಡ್ಬೋದು. ನೋಡಿ 54 6 it is 324, 54 minus 6 you are going to get it as 48. Yes, ಹಾಗಾದ್ರೆ so minus 324 you can write it as 54 plus 54 minus 6 as like this. So plus into minus minus, 54 6 are 324 plus 54 minus 6 you are going to get it as plus 48. ಏನು ಬರೀತೀರಾ, x square plus 48x. So how we are going to write, x square plus 54x minus 6x minus 324 equals 0. ಸ್ಪ್ಲಿಟ್ ಮಾಡ್ಕೊಳ್ಳಿ, x ಕಾಮನ್ ತೊಗೊಂಡ್ರೆ ಏನಾಯಿತು, x plus 5 x plus 54 ಆಯಿತು, minus 6 ಕಾಮನ್ ತೊಗೊಂಡ್ರೆ x plus 54 which is equal to 0. So now x plus 54 x minus 6 equals 0. ಇಲ್ಲಿ ಅಬ್ಸರ್ವ್ ಮಾಡಿ, x plus 54 equals 0, x is equal to minus 54. ಇಲ್ಲಿ x minus 6 equals 0, x is equal to 6 ಆಯಿತು, which is a positive value 6. Therefore speed of stream is 6 km/h. Therefore speed of stream is 6 km/h ಅಂತ ಬರೀರಿ. ಅಥವಾ ನಿಮ್ಗೆ ಇನ್ನೂ ಬೇಕಾದ್ರೆ ಇನ್ನೊಂದು ಸೆಂಟೆನ್ಸ್ ಬರ್ಕೋಬಹುದು, ಆಸ್ ಎಕ್ಸ್ ಇಸ್ ದ ಸ್ಪೀಡ್ ಇಟ್ ಕೆನಾಟ್ ಬಿ ನೆಗೆಟಿವ್ ಅನ್ನೋ ವರ್ಡ್ ಕೂಡ ನೀವು ಇಲ್ಲಿ ಬರಿಬಹುದು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದಿಷ್ಟು ಕೇಳೋ ಅಂತ ಕ್ವೆಶನ್ಸ್ ಅಷ್ಟೇ ನೋಡಿ, ಇದನ್ನ ಬಿಟ್ಟು ಖಂಡಿತ ಬೇರೆ ತರ ಕೇಳೋಕ್ ಚಾನ್ಸೇ ಇಲ್ಲ. ಸ್ಪೀಡ್ ಇರಬೇಕು, ಇಲ್ಲ ಮೋಟಾರ್ ಬೋಟ್ ಇರಬೇಕು, ಇಲ್ಲ ಯೂನಿಟರಿ ಮೆಥಡ್ ಇರಬೇಕು, ಇಲ್ಲ ಕಾಸ್ಟ್ ಪ್ರೈಸ್ ಅಥವಾ ಸೆಲ್ಲಿಂಗ್ ಪ್ರೈಸ್, ಇಷ್ಟು ಬಿಟ್ರೆ ಖಂಡಿತ ಬೇರೆ ತರ ಬರಲ್ಲ. ಅಥವಾ ವರ್ಕಿಂಗ್ ಡೇಸ್, ನಾನೊಂದು ನಂದಾ ಅಂಡ್ ಶೋಭಾ ಅಂತ ಹೇಳೋದಲ್ಲ, ಅಥವಾ ವರ್ಕಿಂಗ್ ಡೇಸ್, ಇಷ್ಟರಲ್ಲೇ ನಿಮಗೆ ಕ್ವಾಡ್ರಾಟಿಕಲ್ ಕೊಡೋ ಅಂಥದ್ದು. ಪ್ಲೀಸ್ ಒಂದೊಂದನ್ನು ಒಂದು ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಅದೇ ತರ ಸಿಮಿಲರ್ ಆಗಿರುವಂಥ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಎಸ್, ಇದಿಷ್ಟು ಸ್ಕೋರಿಂಗ್ ಕ್ವೆಶನ್ ಸೀರೀಸ್ 1 ಅಲ್ಲಿ ಕೇಳುವಂಥ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಕೇಳುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಈ 7 ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ, ಡೆಫಿನೆಟ್ಲಿ ಖಂಡಿತ ಇಷ್ಟರಲ್ಲೇ ನಿಮಗೆ ಕೊಡುವಂಥದ್ದು. ಜಸ್ಟ್ ನಂಬರ್ನ ಚೇಂಜ್ ಮಾಡಿ ಕೊಡಬಹುದು ಅಷ್ಟೇ. ಓಕೆ, ಇದಿಷ್ಟು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ. ಖಂಡಿತ ಮ್ಯಾಥ್ಸ್ ಈಸಿ ಅಂತ ಆಗಲಿ, ಎಬೋ 75 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗಲಿ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಲೆಸನ್ ಸೀರೀಸ್ 2ನ ನಾನು ಶೇರ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ನಮಸ್ಕಾರ.